ಶ್ರೀಮದ್ಗಣೇಶ ಕರುಣಾ ಪರಿಪೂರ್ಣ ಚಿತ್ತ ಸಂಪ್ಯಾರ್ಧತೇಷ್ಟ ಫಲದಾನ ಸಮರ್ಥಮೂರ್ತೆ ಸಿಂಧೂರ ಪೂರ್ಣ ಪರಿಶೋಭಿತ ವಿಗ್ರಹಸ್ಯ ಶ್ರೀ ಸಿದ್ಧಿ ವಿನಾಯಕ ಮಮ ದೇಹಿ ಕರಾವಲಂಬಂ.
ಗಣಪತಿ
ಬಂದಿರುವ ಇನ್ನೂ ಬರಲಿರುವ ಎಲ್ಲ ಸಭಿಕ ಬಾಂಧವರಿಗೂ ಮೈಸೂರು ಅಸೋಸಿಯೇಷನ್ ಪರವಾಗಿ ಹಾಗೂ ಕಲಾ ಭಾಗವತ್, ನಳಿನಾ ಪ್ರಸಾದ್, ರೇಷ್ಮಾ ಶಂಕರಲಿಂಗ ಮತ್ತು ನಾನು ಅಹಲ್ಯ ಬಲ್ಲಾಳ್ ನಿರೂಪಕರ ತಂಡದ ಪರವಾಗಿ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೇನೆ. ಅಕ್ಷಯ ತೃತೀಯ, ಶುಭ ದಿನ, ಭಾನುವಾರ. ಬೆಳಿಗ್ಗೆ ಎದ್ದು ರಜಾ ದಿನದ ಮಜಾ ದಿನಚರಿಯನ್ನು ಬಿಟ್ಟು ಬಂದಿದ್ದೀರಿ. ನಮ್ಮ ಕರೆಗೆ ಹೋಗೊಟ್ಟು ಎಲ್ಲರಿಗೂ ಶರಣು ಶರಣು. ಸಂದರ್ಭವಂತೂ ಎಲ್ರಿಗೂ ತಿಳಿದೇ ಇದೆ. ಮೈಸೂರು ಅಸೋಸಿಯೇಷನ್ ಮುಂಬೈ ಇದರ ಶತಮಾನೋತ್ಸವದ ಸಮಾರೋಪಕ್ಕಾಗಿ ದಿನವಿಡೀ ನಡೆಯಲಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಇಂದು ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಬಂಧುಗಳೇ, ಮುಂಬೈಯಲ್ಲಿ ಅನೇಕ ಕನ್ನಡ ಸಂಘ ಸಂಸ್ಥೆಗಳು ಇತ್ತೀಚೆಗೆ ಶತಮಾನವನ್ನು ಕಂಡಿವೆ, ಆಚರಿಸಿಕೊಂಡಿವೆ. ಇನ್ನು ಕೆಲವು ಇನ್ನೇನು ಶತಮಾನೋತ್ಸವ ಕಾಣಲಿವೆ. ಸುಮ್ಮನೆ ಒಂದು ಗಳಿಗೆ ಊಹಿಸಿಕೊಳ್ಳಿ, ಒಂದೊಂದು ಸಂಸ್ಥೆಯು ಹುಟ್ಟಿಕೊಂಡ ಸಂದರ್ಭ ಹೇಗಿದ್ದಿರಬಹುದು, ಅದಕ್ಕಾಗಿ ಏನೇನು ಮಾಡಿರಬಹುದು, ಯಾರ್ಯಾರು. ಇಲ್ಲಿಯ ನಿತ್ಯ ಜೀವನದ ರೈಲಿನ ಜೀವನದ ಜೊತೆಗೆ ಇಂತಹ ಕನ್ನಡ ಪರ ಕನಸುಗಳನ್ನು ಪೋಷಿಸಿ ನನಸು ಮಾಡುವುದು ಸಾಮಾನ್ಯ ವಿಷಯ ಅಲ್ಲ ಎಂಬುದು ನಿಮ್ಮಲ್ಲಿ ಅನೇಕರ ಅನುಭವಕ್ಕೆ ಖಂಡಿತ ಬಂದಿರುತ್ತದೆ. ಇಂದು ನಾವು ಒಳ್ಳೆಯ ಹವಾನಿಯಂತ್ರಿತ ಕೊಠಡಿ ಅಥವಾ ರಂಗಮಂದಿರದಲ್ಲಿ ಆಸೀನರಾಗಿ ಹಾಯಾಗಿ ಕಾರ್ಯಕ್ರಮ ನೋಡ್ತಾ ಕೊಡ್ತಾ ಆಸ್ವಾದಿಸ್ತಾ ಇರ್ತೀವಿ. ಆದರೆ ಇಲ್ಲಿಯ ತನಕದ ಹಾದಿಯಲ್ಲಿ ಎಷ್ಟೆಲ್ಲ ಏಳು ಬೀಳು, ನಗು, ಅಳು, ದ್ವಂದ್ವ, ಸಮಾಧಾನ, ಸುಖ, ದುಃಖ, ಬೇಸರ, ಇರುಸು ಮುರುಸು, ಖುಷಿ, ಸಂಭ್ರಮ ಏನೆಲ್ಲ ಇದ್ದಿರಬಹುದು ಊಹಿಸ್ಕೊಳ್ಳಿ. ಮಾನವರ ಭಾವಲೋಕದ ಆಕಾಶ ಎಷ್ಟೆಲ್ಲ ರಾಗ ಭಾವಗಳಿಂದ ಬಣ್ಣ ಪಡೆದಿರಬಹುದು. ನವನೀತ ಎನ್ನುವರು ಒಬ್ಬರು ಬರೆದ ಸಾಲುಗಳನ್ನು ಕೋಟ್ ಮಾಡ್ತಾ ಇದ್ದೀನಿ. ಯಾರೋ ಹೊಸೆದರು ಬತ್ತಿ, ಯಾರೋ ಎಣ್ಣೆಯ ಸೀಟಿ, ಯಾರ ಮನಕೋ ಬೆಳಕು. ಯಾರೋ ಹೊಸೆದರು ಬತ್ತಿ, ಯಾರೋ ಎಣ್ಣೆಯ ಸೀಟಿ, ಯಾರ ಮನೆಗೋ ಬೆಳಕು. ಒಂದು ಅರ್ಥದಲ್ಲಿ ಈ ಸಾಲುಗಳು ನಮ್ಮವು ಕೂಡ. ಎಂದರೋ ಮಹಾನುಭಾವುಲು ಅಂದರಿಕಿ ವಂದನములు ಎನ್ನುತ್ತದೆ ಪ್ರಸಿದ್ಧವಾದ ಒಂದು ತೆಲುಗು ಗೀತೆ. ಇಂತಹ ಮಹಾನುಭಾವರನ್ನು ಸ್ಮರಿಸಿಕೊಂಡು ಜೊತೆಗೆ ಯುವ ಪೀಳಿಗೆಯನ್ನು ಬಳಿಯಲ್ಲಿರಿಸಿಕೊಂಡು ಭಾವನಾತ್ಮಕ ಭದ್ರತೆ ಎನ್ನುವುದು ದೂರದ ಮರೀಚಿಕೆ ಆಗಿರುವ ಈ ಕಾಲದಲ್ಲಿ ಯುದ್ಧದ ಭೀತಿ, ನಮ್ಮನೆಗೇನು ಬಂದಿಲ್ಲ ಯುದ್ಧ, ಅಷ್ಟು ದೂರದಲ್ಲಿದೆ ಪರವಾಗಿಲ್ಲ ಅಂದ್ಕೊಂಡಿದ್ದೀವಲ್ಲ ನಾವು. ಅಂತಹ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಇದು ಮುಂದಿನ ದಾರಿಯತ್ತ ಬುದ್ಧಿ ಹೃದಯ ಎರಡನ್ನೂ ಕೇಂದ್ರೀಕರಿಸುವ ಗಳಿಗೆಯೂ ಹೌದು. ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ವೇದಿಕೆಗೆ ಶ್ರೀಮತಿ ಕೆ ಕಮಲಾ ಅಧ್ಯಕ್ಷರು, ಶ್ರೀ ಮಸ್ಕರಿ ಉಪಾಧ್ಯಕ್ಷರು, ಶ್ರೀ ಗಣಪತಿ ಶಂಕರಲಿಂಗ ಕಾರ್ಯದರ್ಶಿಗಳು ಮತ್ತು ಶ್ರೀ ಮಂಜುನಾಥ ಎನ್ನವರು ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ ದೀಪ ಪ್ರಜ್ವಲನೆ ಹಾಗೂ ಪ್ರಾರ್ಥನೆ ಶ್ರೀಮತಿ ಶ್ಯಾಮಲಾ ರಾಧೇಶ್, ಕುಮಾರಿ ಮಹತಿ ರಾಧೇಶ್ ಅವರಿಂದ ಪ್ರಾರ್ಥನೆ. ಮೈತ್ರೀಂ ಭಜತಾಂ ಅಖಿಲ ಹೃಜೇತ್ರೀಂ, ಮೈತ್ರೀಂ ಭಜತ ಅಖಿಲ ಹೃಜೇತ್ರೀಂ, ಮೈತ್ರೀಂ ಭಜತ ಅಖಿಲ ಹೃಜೇತ್ರೀಂ. ಆತ್ಮವದೇವ ಪರಾನಪಿ ಪಶ್ಯತ, ಆತ್ಮವದೇವ ಪರಾನಪಿ ಪಶ್ಯತ. ಯುದ್ಧಂ ತ್ಯಜತ ಸ್ಪರ್ಧಾಂ ತ್ಯಜತ, ಯುದ್ಧಂ ತ್ಯಜತ ಸ್ಪರ್ಧಾಂ ತ್ಯಜತ.
क्रमणाक्रमणम् त्यजत परेष्वक्रममाक्रमणम् मैत्रीं भजत अखिलहृदयत्रीं मैत्रीं भजत अखिलहृदयत्रीं जननी पृथ्वी कामदुःखास्ते जननी पृथ्वी कामदुःखास्ते जनको देवय सकल दयालो जनको देवः सकल दयालो दाम्यत दत्त द्वयत्वं जनता दाम्यत दत्त दयद्वं जनता श्रेयो भूयां सकल जनानां श्रेयो भूयात् सकल जनानां श्रेयो भूयात् सकल जनानां श्रेयो भूयात् सकल जनानां श्रेयो भूयात् सकल जनानां ಎಲ್ಲರಿಗೂ ನಮಸ್ಕಾರ. ಇಂದಿನ ಶುಭ ಗಳಿಗೆಯಲ್ಲಿ ಇಂದಿನ ಶುಭ ಸಮಾರಂಭದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸಲು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಈ ಪ್ರಯುಕ್ತದಲ್ಲಿ ನಾನು ಮೊದಲು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ಆ ಸ್ಥಿತಿ ಅನ್ನುತ್ತಾ ತಿಳ್ಕೊಬಹುದು. ಸೊ ಮೊದಲನೇದಾಗಿ ಎಲ್ರಿಗೂ ಮಂಗಳ ಆಗಲಿ ಅಂತ ಫಸ್ಟು ಒಂದೆರಡು ಲೈನ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಂಗಳದಾಯೇ ಸುದಿನ ಮಧುರವಾಗಲಿ, ನಿಮ್ಮೊಲವೇ ಮನೆಯ ನಂದಾದೀಪವಾಗಲಿ. ನೀವೆಲ್ಲ ನಮ್ಮ ಒಲುಮೆಯ ಕರೆಗೆ ಓಗೊಟ್ಟು ಭಾನುವಾರ ಬೆಳಗ್ಗಿನ ಸಮಯದಲ್ಲಿ ಸಮಯಕ್ಕೆ ಸರಿಯಾಗಿ ಆಗಮಿಸಿದ್ದೀರಾ. ನಿಮ್ಮ ಒಲವೇ ಈ ಅಸೋಸಿಯೇಷನ್ನ ಉಪಸ್ಥಿತಿಗೆ, ಬೆಳವಣಿಗೆಗೆ, ಮುಂಬರುವುದಕ್ಕೆ ಎಲ್ಲ ರೀತಿಯಲ್ಲಿ ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಅದಿಲ್ಲದೆ ನಮ್ಮ ಸಂಸ್ಥೆನೇ ಇಲ್ಲ. ಹಾಗಾಗಿ ಎಲ್ಲರಿಗೂ ದೊಡ್ಡ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊತೀನಿ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಏನಕ್ಕೆ ಭಾಗ್ಯ? ಸಂಸ್ಥೆಗಳು 100 ವರ್ಷಗಳ ಕಾಲವನ್ನು ಸಂಪೂರ್ಣಗೊಳಿಸುವುದು ಅಂದರೆ ಸಾಮಾನ್ಯವಾದ ಮಾತಲ್ಲ. ಸಂಸ್ಥೆಗಳ ಅಳಿವು ಉಳಿವು ಸುಲಭವಾದ ಮಾತು ಕೂಡ ಅಲ್ಲ. ಯಾಕೆ ಅಂದರೆ ಪರಿಸ್ಥಿತಿ ಕಾಲಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದೆ. ನಮ್ಮ ಪೀಳಿಗೆಗಳು ಬದಲಾಗಿ ಹೋಗ್ತಾ ಇದೆ, ನಮ್ಮ ವಾತಾವರಣ ಬದಲಾಗ್ತಾ ಇದೆ. ಆದರೆ ಸಂಸ್ಥೆ ಇನ್ನೂ ಉಳ್ಕೊಂಡಿದೆ, ಇನ್ನೂ ಪ್ರಸ್ತುತವಾಗಿದೆ ಅಂತ ಹೇಳಿದರೆ ಬಹಳ ಸಂತೋಷ ಪಡುವಂತಹ ವಿಷಯ. ಆದರೆ ಈ ಬೆಳವಣಿಗೆ ಅನ್ನೋದು ತಾನಾಗಿ ತಾನೇ ಆಗೋದಿಲ್ಲ. ಎಷ್ಟು ಜನರ ಸಹಕಾರ, ಎಷ್ಟೊಂದು ಜನರ ಪರಿಶ್ರಮ, ಎಷ್ಟೊಂದು ಜನರ ತ್ಯಾಗ ಎಲ್ಲವೂ ಸಮ್ಮಿಳಿತವಾಗಿದೆ ಈ ಸಂಸ್ಥೆಯ ಶತಮಾನೋತ್ಸವದಲ್ಲಿ. ಹಾಗಾಗಿ ನಮ್ಮ ಅಹಲ್ಯ ಬಲ್ಲಾಳ್ ಅವರು ಹೇಳಿದರು, ಎಂದರೋ ಮಹಾನುಭಾವುಲು ಅಂದರಿಗೂ ವಂದನಮು. ತ್ಯಾಗರಾಜರ ಕೀರ್ತನೆ ಬಹಳಷ್ಟು ಪ್ರಸ್ತುತ ಅನಿಸುತ್ತೆ. ಇನ್ನು ಮುಂದೆ ಹೇಳಬೇಕಂದ್ರೆ ನಿಮ್ಮ ಭಾಗ್ಯ ದೊಡ್ಡದೋ ನಮ್ಮ ಭಾಗ್ಯ ದೊಡ್ಡದೋ ಅಂತ ನನಗೆ ಭಾವನೆ ಬರ್ತಾ ಇದೆ. ಯಾಕಂದರೆ ಶತಮಾನೋತ್ಸವದ ಸಮಾರಂಭದಲ್ಲಿ ನೀವೆಲ್ಲರೂ ಸಂಭ್ರಮಿಸೋದಕ್ಕೆ ಬಂದಿದ್ದೀರಾ, ನಿಮ್ಮದು ಭಾಗ್ಯ. ಅಸೋಸಿಯೇಷನ್ ಕೂಡ 100 ವರ್ಷಗಳ ಕಾಲ ಬಾಳಿ ಬದುಕಿ 100 ವರ್ಷ ಆಚರಿಸ್ಕೊತಾ ಇದೆ, ಅದು ಕೂಡ ಭಾಗ್ಯ. ಅದರಲ್ಲಿ ಒಂದು ಅಳಿಲು ಭಾಗ್ಯ ನನ್ನದು ಕೂಡ. ನನ್ನ ಅಧ್ಯಕ್ಷತೆಯಲ್ಲಿ ಶತಮಾನೋತ್ಸವ ನಡೀತಾ ಇದೆ ಅನ್ನೋದು ಅದು ಒಂದು ಭಾಗ್ಯ. ಯಾರ ಭಾಗ್ಯ ದೊಡ್ಡದು ಯಾರ ಭಾಗ್ಯ ಚಿಕ್ಕದು ಅಂತ ಹೇಳೋದು ಬಹಳ ಕಷ್ಟಕರವಾದ ಮಾತು. ಯಾಕಂದರೆ ನಾ ಹೇಳ್ಬಿಡ್ಬೋದು ನನ್ನ ಭಾಗ್ಯ ದೊಡ್ಡದು ಅಂತ. ಅಲ್ಲ,
ಇಲ್ಲಿರೋದಕ್ಕೆ ಕಾರಣ ನಮ್ಮ ಹಿಂದಿನ ಪೀಳಿಗೆಯವರು ಅವರು ಎಷ್ಟು ಪರಿಶ್ರಮ ಪಟ್ಟು ಸಂಸ್ಥೆಗೆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ನಮ್ಮ ಕರ್ನಾಟಕದಿಂದ ದೂರವಾದ ಮಹಾರಾಷ್ಟ್ರದಲ್ಲಿ ನಮ್ಮ ಸ್ವಂತ ತವರು ಮನೆಯನ್ನು ಕಲ್ಪಿಸಿಕೊಟ್ಟು ಧಾರ್ಮಿಕ ಆಚರಣೆ ಇರ್ಬೋದು, ಸಾಂಸ್ಕೃತಿಕ ಆಚರಣೆ ಇರ್ಬೋದು, ಸಂಗೀತ ಇರ್ಬೋದು, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಆಡುಮುಟ್ಟದ ಸೊಪ್ಪಿಲ್ಲ ಅನ್ನುವ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕದ ಛಾಪನ್ನು ಒತ್ತಿ ಇಲ್ಲಿನ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಮರಾಠಿಯವರ ಮಹಾರಾಷ್ಟ್ರದವರ ಹೆಚ್ಚುಗಾರಿಕೆಯನ್ನು ಅಳವಡಿಸಿಕೊಂಡು ಅವರಿಗೋಸ್ಕರ ಅಂತರ ರಾಜ್ಯ ನಾಟಕೋತ್ಸವವನ್ನು ಕೂಡ ಮಾಡಿ ನಾವು ಕಲೆಗೆ ಗಡಿ ಇಲ್ಲ, ಕಲೆಗೆ ಸೀಮಾರೇಖೆಗಳಿಲ್ಲ, ಕಲೆ ಸಂಗೀತ ಸಾಹಿತ್ಯ ಇವೆಲ್ಲ ಆತ್ಮಕ್ಕೆ ಸಂಬಂಧಪಟ್ಟಂಥದ್ದು, ಇದೆಲ್ಲ ಜನರನ್ನು ಒಟ್ಟಿಗೂಡಿಸುವಂತಹದ್ದು. ಹಾಗಾಗಿ ಮೈಸೂರು ಅಸೋಸಿಯೇಷನ್ ಇಷ್ಟು ಕಾಲ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರೋದು ಬಹಳ ಹೆಮ್ಮೆಯ ವಿಷಯ. ಎಲ್ಲರಿಗೂ ಮತ್ತೊಮ್ಮೆ ಚಪ್ಪಾಳೆ ಬರಬೇಕು ಅಂತ ಕೇಳ್ಕೊತೀನಿ. ಇನ್ನು ಮುಂಬೈ ನಗರದಲ್ಲಿ ಬಹಳಷ್ಟು ಕನ್ನಡ ಸಂಸ್ಥೆಗಳಿವೆ. ಆ ಸಂಸ್ಥೆಗಳೆಲ್ಲರೂ ಸೇರಿಯೇ ಕನ್ನಡವನ್ನು ಇಲ್ಲಿ ಬೆಳೆಸ್ತಾ ಇರೋದು. ಅವರಲ್ಲಿ ಬಹಳಷ್ಟು ಜನ ಇಂದು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ನಿಮಗೆಲ್ಲ ವಿಶೇಷವಾದಂತಹ ಸ್ವಾಗತ. ನಮ್ಮದೇ ಆದ ಸದಸ್ಯರ ತಂಡ, ನಮ್ಮ ಹಿರಿಯ ಸದಸ್ಯರುಗಳು ಬೆಂಗಳೂರಿನಿಂದ ಆಸೆಪಟ್ಟು ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಒಂದು ವಿಶೇಷವಾದ ಮೆಚ್ಚುಗೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ನಾನು. ಇಂದು ಇಡೀ ದಿನ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಆರಂಭದಲ್ಲಿ ಸಂಘ ಸಂಸ್ಥೆಗಳಿಗೆ ಸನ್ಮಾನ, ಆಮೇಲೆ ಹಿರಿಯ ಸದಸ್ಯರಿಗೆ ಸನ್ಮಾನ, ಆಮೇಲೆ ಮನೋರಂಜನಾ ಕಾರ್ಯಕ್ರಮ, ಕಾಮಿಡಿ ಶೋ ಮತ್ತು ಸಭಾ ಕಾರ್ಯಕ್ರಮ ಸಂಜೆಗೂ ಕೂಡ ಇದೆ. ಅದರಲ್ಲಿ ನಮ್ಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕೂಡ ಇದೆ. ಹಾಗೆ ನೆನಪಿನ ಸಂಸ್ಮರಣೆಯನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದಾದ ಮೇಲೆ ರಸವತ್ತಾದ ಸಂಗೀತ ಕಾರ್ಯಕ್ರಮ ಇದೆ. ಇವೆಲ್ಲದರ ಮಧ್ಯೆ ಮಧ್ಯಾಹ್ನ ಭೋಜನ ಇದೆ, ರಾತ್ರಿ ಕೂಡ ಸವಿ ಭೋಜನ ಇದೆ. ನೀವೆಲ್ಲರೂ ಇಡೀ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆನಂದಿಸಿ ನಮ್ಮ ಮನಸ್ಸಿಗೆ ತೃಪ್ತಿಯನ್ನು ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರೂ ಸಹ ಕಡೆಯ ತನಕ ಭಾಗವಹಿಸಿ. ನಮ್ಮ ಸಂಸ್ಥೆಗಳೆಲ್ಲ ಒಟ್ಟಾಗಿದ್ದೀವಿ, ನಾವೆಲ್ಲ ನಮಗೇನು ಭೇದ ಭಾವ ಇಲ್ಲ, ನಾವೆಲ್ಲರೂ ಒಟ್ಟಾಗಿ ಸಂಭ್ರಮವನ್ನು ಪಡ್ತಾ ಇರೋದೇ ಒಂದು ದೊಡ್ಡ ಹೆಚ್ಚುಗಾರಿಕೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಅನಂತಾನಂತ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇಂದಿನ ಸಂದರ್ಭಕ್ಕೆ, ಇಂದಿನ ದಿನದ ಕಾರ್ಯಕ್ರಮಗಳಿಗೆ ಚೌಕಟ್ಟನ್ನು ಚಂದವಾಗಿ ಹಾಕಿಕೊಟ್ಟಿದ್ದೀರಿ ಮೇಡಮ್, ವಂದನೆಗಳು. ಮುಂದುವರಿಯುತ್ತಾ ಮೇಡಮ್ ಹೇಳಿದರು, ಮುಂಬೈಯಲ್ಲಿ ಕನ್ನಡ ಬೆಳೆಸಿದ ಸಂಘ ಸಂಸ್ಥೆಗಳಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನಾನು ಬಂದ ಹಾಗೆ ಹೆಸರುಗಳನ್ನು ಓದ್ತಾ ಇರ್ತೀನಿ, ದಯಮಾಡಿ ಆ ಸಂಘದವರು ಮೇಲಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಮೊಗವೀರ ವ್ಯವಸ್ಥಾಪಕ ಮಂಡಳಿ ಶ್ರೀ ಚಂದ್ರಶೇಖರ್ ಕರ್ಕೇರ ಅವರು ದಯಮಾಡಿ ಬನ್ನಿ. BSKB ಅಸೋಸಿಯೇಷನ್ ಚಿತ್ರ, ಪ್ಲೀಸ್ ಐ ವೆಲ್ಕಮ್ ಯು ಆನ್ ದ ಸ್ಟೇಜ್. ದೇವಾಡಿಗ ಸಂಘ ಮುಂಬೈ, ಪದ್ಮನಾಭ ದೇವಾಡಿಗ ಅವರು ಬರಬೇಕು ವೇದಿಕೆಗೆ. ಬಸವೇಶ್ವರ ಫಿಲಾಸಫಿಕಲ್ ಆ್ಯಂಡ್ ಕಲ್ಚರಲ್ ಸೊಸೈಟಿ ಇವರ ಪ್ರತಿನಿಧಿಗಳು ಬರಬೇಕು, ಬನ್ನಿ ಸರ್. ಚೆಂಬೂರ್ ಕರ್ನಾಟಕ ಸಂಘ ದಯಾಸಾಗರ್ ಅವರು ಬರಬೇಕು. ರೋನ್ಸ್ ಬಂಟ್ವಾಳ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ರೋನ್ಸ್ ಅವರೇ ಬನ್ನಿ, ಬನ್ನಿ ವೇದಿಕೆಗೆ ಬನ್ನಿ. ಮೊದಲಿಗೆ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಕಿರುಪರಿಚಯ. ಸಮುದ್ರದ ಏರಿಳಿತದಂತೆ ಬದುಕಿನ ಅನೇಕ ಸಂಕಟ, ಸಂಘರ್ಷ, ಬದುಕನ್ನು ಕಟ್ಟುವ ತವಕ ಇವೆಲ್ಲವನ್ನು ಮೀರಿ ಮುಂಬೈಗೆ ಬಂದ ಮೊಗವೀರರ ಹೃದಯದಲ್ಲಿ ಏಕತೆಯ ಕಿರಣವಾಗಿ ಬೆಳಗಿದ ಈ ಸಂಸ್ಥೆ ಸ್ಥಾಪನೆಗೊಂಡದ್ದು 1902ರಲ್ಲಿ. ಇದು ಮೊಗವೀರ ಸಮುದಾಯದ ಶೈಕ್ಷಣಿಕ ಪ್ರಗತಿ, ಸಾಮಾಜಿಕ ಕಲ್ಯಾಣ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಹಿರಿಯ ಸಂಸ್ಥೆ. ತನ್ನ ಧ್ಯೇಯ ಉದ್ದೇಶಗಳನ್ನು ಪೂರೈಸುತ್ತಲೇ ಶತಮಾನವನ್ನೂ ಪೂರೈಸಿದ ಈ ಸಂಸ್ಥೆಯ ಸಾಧನೆ ಅಪೂರ್ವವಾದುದು. ಅನೇಕ ಪೀಳಿಗೆಗಳನ್ನು ಒಗ್ಗೂಡಿಸಿದ ಅಭಿಮಾನ,
100 ವರ್ಷಗಳಿಗೂ ಹೆಚ್ಚಿನ ಕಾಲ ಸಕ್ರಿಯವಾಗಿರುವ ಇತಿಹಾಸ ಮತ್ತು ಇಡೀ ಸಮುದಾಯಕ್ಕೆ ದಿಕ್ಕು ತೋರಿದ ದೀರ್ಘ ಪಯಣ, ಇವೆಲ್ಲದಕ್ಕೂ ಇಂದು ಈ ಸಂಸ್ಥೆ ಸಾಕ್ಷಿಯಾಗಿ ನಿಂತಿದೆ. ಈ ಸಂಸ್ಥೆಗೆ ಮೈಸೂರು ಅಸೋಸಿಯೇಷನ್ ಪರವಾಗಿ ಗೌರವ ಸಲ್ಲಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. BSKB ಅಸೋಸಿಯೇಷನ್ 1925ರಲ್ಲಿ ಸ್ಥಾಪನೆಗೊಂಡು ಕಳೆದ ವರ್ಷ ಶತಮಾನವನ್ನೂ ಪೂರೈಸಿದ BSKB ಅಸೋಸಿಯೇಷನ್ ಒಗ್ಗಟ್ಟು, ಸೇವೆ, ತ್ಯಾಗ, ಕಠಿಣ ಪರಿಶ್ರಮ, ಆತ್ಮೀಯತೆ ಇಂತಹ ಮೌಲ್ಯಗಳ ಬಲದಿಂದ ಸಮಾಜದ ಪ್ರಗತಿಗೆ ದಿಕ್ಕು ತೋರಿದ ಸಂಸ್ಥೆಯಾಗಿದೆ. ಇದು ಧಾರ್ಮಿಕ ಚಿಂತನೆಗಳೊಂದಿಗೆ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಆಯಾಮಗಳಲ್ಲಿಯೂ ಸೇವೆ ಸಲ್ಲಿಸುತ್ತಿದೆ. ಸಂಸ್ಕೃತಿ, ಭಕ್ತಿ ಹಾಗೂ ಸಮುದಾಯದ ಏಕತೆಯ ಸಂಕೇತವಾಗಿ ಗೋಕುಲದ ಶ್ರೀಕೃಷ್ಣ ಇಲ್ಲಿ ನೆಲೆಸಿದ್ದಾನೆ. ಶತಮಾನದ ಸಂಭ್ರಮದಲ್ಲಿ ಭವ್ಯ ಮಂದಿರದ ಕನಸನ್ನು ಹೊತ್ತುಕೊಂಡು ಅದಕ್ಕೊಂದು ರೂಪ ನೀಡಿದ ಫಲ ಈಗ ಇಲ್ಲಿ ಕಂಗೊಳಿಸುವ ಗೋಕುಲದ ಶ್ರೀಕೃಷ್ಣ. BSKBಯ ಸರ್ವ ಸದಸ್ಯರ ಉತ್ಸಾಹ, ಸಮರ್ಪಣಾ ಭಾವ, ಸಂಘಟನಾ ಶಕ್ತಿ, ಹಿರಿಯ ತಲೆಮಾರಿನವರ ಪ್ರೀತಿಪೂರ್ವಕ ಆಶೀರ್ವಾದ ಇವೆಲ್ಲದರ ರಸಪಾಕವೇ ಈ ಗೋಕುಲದ ನಿರ್ಮಾಣ ಮತ್ತು ಅಸ್ತಿತ್ವ ಎನ್ನಬಹುದು. ಈ ಸಂಸ್ಥೆಗೆ ಮೈಸೂರು ಅಸೋಸಿಯೇಷನ್ ಪರವಾಗಿ ನಮ್ಮ ಗೌರವಾರ್ಪಣೆ. ವಂದನೆಗಳು. ಮುಂದುವರಿಯುತ್ತಾ, ದೇವಾಡಿಗ ಸಂಘ ಮುಂಬೈ ದೇವಾಡಿಗ ಸಮುದಾಯದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಿತಾಸಕ್ತಿಗಳನ್ನು ಪೋಷಿಸುವ ಉದ್ದೇಶದಿಂದ ಈ ಸಂಘವು ಪುನಃ 1925ರಲ್ಲಿ ಸ್ಥಾಪನೆಯಾಯಿತು. ಇದು ತಲೆಮಾರುಗಳಿಂದ ಸಾಗಿ ಬಂದಿರುವ ಪರಂಪರೆ, ಆಚಾರ ವಿಚಾರಗಳನ್ನು ಉಳಿಸಿಕೊಂಡು ಹೊಸ ಚಿಂತನೆಗಳಿಗೂ ಅನುವು ಮಾಡಿಕೊಡುತ್ತಾ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ಇತ್ತೀಚೆಗೆ ತನ್ನ ಶತಮಾನೋತ್ಸವವನ್ನು ಆಚರಿಸಿದ ಹೆಮ್ಮೆ ದೇವಾಡಿಗ ಸಂಘಕ್ಕಿದೆ. ಈ ಸಂಸ್ಥೆಗೆ ಅಸೋಸಿಯೇಷನ್ ಪರವಾಗಿ ಗೌರವಾರ್ಪಣೆ. ವಂದನೆಗಳು. ಮುಂದಿನ ಸಂಸ್ಥೆ ಬಸವೇಶ್ವರ ಫಿಲಾಸಫಿಕಲ್ ಆ್ಯಂಡ್ ಕಲ್ಚರಲ್ ಸೊಸೈಟಿ. ಬಸವೇಶ್ವರ ಫಿಲಾಸಫಿಕಲ್ ಆ್ಯಂಡ್ ಕಲ್ಚರಲ್ ಸೊಸೈಟಿ ಮುಂಬೈ 1962ರಲ್ಲಿ ಮುಂಬೈ ಲಿಂಗಾಯತ ಎಜುಕೇಷನ್ ಫಂಡ್ ಕಮಿಟಿಯ ಆಶ್ರಯದಲ್ಲಿ ಸ್ಥಾಪಿತಗೊಂಡ ಮಹತ್ವದ ಸಾಂಸ್ಕೃತಿಕ ಸಂಸ್ಥೆಯಾಗಿದೆ. ಗಿರ್ಗಾಂವ್ನ ಬಸವ ಸದನದಲ್ಲಿ ಆರಂಭವಾದ ಈ ಸಂಸ್ಥೆ ಬಸವಣ್ಣನವರ ಮಾನವೀಯ ಮೌಲ್ಯಗಳನ್ನು ಆಧಾರವಾಗಿ ಇಟ್ಟುಕೊಂಡು ಎಲ್ಲ ಧರ್ಮ ಪಂಥಗಳಿಗೂ ಮುಕ್ತ ಸದಸ್ಯತ್ವವನ್ನು ಒದಗಿಸಿದೆ. ಬಸವ ಜಯಂತಿ ಆಚರಣೆಯನ್ನು ಮುಂಬೈಯಲ್ಲಿ ವ್ಯವಸ್ಥಿತವಾಗಿ ಪರಂಪರೆಯಾಗಿ ರೂಪಿಸಿದ ಈ ಸಂಸ್ಥೆಯು ವಚನ ಸಂಸ್ಕೃತಿ ಮತ್ತು ವೀರಶೈವ ಪರಂಪರೆಯ ಪ್ರಸಾರಕ್ಕೆ ವಿಶೇಷ ಕೊಡುಗೆಯನ್ನು ನೀಡಿದೆ. ಬಸವ ಜಯಂತಿ, ಕರ್ನಾಟಕ ರಾಜ್ಯೋತ್ಸವ, ಅಕ್ಕಮಹಾದೇವಿ ಜಯಂತಿ, ಮಕ್ಕಳ ದಿನಾಚರಣೆ, ವಚನ ಗಾಯನ, ದತ್ತಿ ಉಪನ್ಯಾಸ ಮುಂತಾದ ವಿವಿಧ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳುತ್ತಾ ಬಂದಿದೆ.
ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಸಹಾಯಧನ ಕೊಡುವುದು, ವಿದ್ವಾಂಸರು, ಕವಿಗಳು, ಚಿಂತಕರು ಹಾಗೂ ಸ್ವಾಮೀಜಿಗಳನ್ನು ಆಹ್ವಾನಿಸಿ ಉಪನ್ಯಾಸ, ಸತ್ಕಾರ ಕಾರ್ಯಕ್ರಮಗಳನ್ನು ನಡೆಸುವುದು ಸಂಸ್ಥೆಯ ಪ್ರಮುಖ ಚಟುವಟಿಕೆಗಳಾಗಿವೆ. ಸಂಗಮ ಪತ್ರಿಕೆಯ ಮೂಲಕ ಸಾಹಿತ್ಯ ಚಟುವಟಿಕೆಗಳನ್ನು ಉತ್ತೇಜಿಸುವ ಜೊತೆಗೆ ರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳನ್ನು ಆಯೋಜಿಸಿ ಬಸವಣ್ಣ, ಅಕ್ಕಮಹಾದೇವಿ ಮುಂತಾದ ಶರಣರ ಚಿಂತನೆಗಳನ್ನು ನಿರಂತರವಾಗಿ ಪ್ರಸಾರ ಮಾಡುತ್ತಿದೆ. ಇವರಿಗೆ ನಮ್ಮ ಗೌರವಾರ್ಪಣೆ. ವಂದನೆಗಳು. ಚೆಂಬೂರು ಕರ್ನಾಟಕ ಸಂಘ ಮುಂಬೈಗೆ ಬರುವ ಕನ್ನಡಿಗರಿಗೆ ಮೊದಲ ಆಶ್ರಯವಾಗಿದ್ದ ಚೆಂಬೂರಿನಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಅಗತ್ಯದಿಂದ 1955ರಲ್ಲಿ ಚೆಂಬೂರು ಕರ್ನಾಟಕ ಸಂಘವು ಸ್ಥಾಪಿತವಾಯಿತು. ಪ್ರಾರಂಭದಲ್ಲಿ ಕನ್ನಡ ಶಾಲೆಗಳು, ಪುಸ್ತಕಾಲಯಗಳು ಅಥವಾ ಸಾಂಸ್ಕೃತಿಕ ವೇದಿಕೆಗಳ ಕೊರತೆಯನ್ನು ಮನಗಂಡು ಕನ್ನಡಿಗರನ್ನು ಒಂದೇ ವೇದಿಕೆಗೆ ತರಲು ಸಂಘ ಹುಟ್ಟಿಕೊಂಡಿತು. ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳ ಮೂಲಕ ಸಂಘವು ಸದೃಢವಾಗಿ ಬೆಳೆಯಿತು. ಮಹಿಳೆಯರಿಗೆ ತರಬೇತಿ, ಕ್ರೀಡಾ ಚಟುವಟಿಕೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕನ್ನಡ ಪರ ಕಾರ್ಯಗಳ ಮೂಲಕ ಸಮಾಜಮುಖಿ ಸೇವೆಯನ್ನು ಮಾಡುತ್ತಿದೆ. 1962ರಲ್ಲಿ ಸಂಘವು ಅಧಿಕೃತವಾಗಿ ನೋಂದಾಯಿತ ಸಂಸ್ಥೆಯಾಗಿ ಮಾನ್ಯತೆ ಪಡೆಯಿತು. 2005ರಿಂದ ಆರಂಭವಾದ ಸಾಹಿತ್ಯ ಸಹವಾಸ ಕಾರ್ಯಕ್ರಮದ ಮೂಲಕ ರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದ ಸಂಘ ರಾಷ್ಟ್ರೀಯ ಕನ್ನಡ ರತ್ನ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ನೀಡುತ್ತಾ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಇದು ಮಹತ್ವದ ಕೊಡುಗೆ ನೀಡ್ತಾ ಇದೆ. ಇಂದು ಚೆಂಬೂರು ಕರ್ನಾಟಕ ಸಂಘವು ಮುಂಬಯಿಯ ಪ್ರಮುಖ ಕನ್ನಡ ಸಂಘಟನೆಗಳಲ್ಲಿ ಒಂದಾಗಿ ಬೆಳೆಯುತ್ತಿದ್ದು ಶಿಕ್ಷಣ ಮತ್ತು ಸಂಸ್ಕೃತಿ ಸೇವೆಯನ್ನು ಮುಂದುವರಿಸುತ್ತಿದೆ. ಈ ಸಂಘಕ್ಕೆ ಮೈಸೂರು ಅಸೋಸಿಯೇಷನ್ ಪರವಾಗಿ ಗೌರವಾರ್ಪಣೆ. ವಂದನೆಗಳು. ನಾನು ಈಗ ಕರೆಯಲಿರುವ ಹೆಸರು ಎಲ್ಲರಿಗೂ ಪರಿಚಿತ. ರೋನ್ಸ್ ಬಂಟ್ವಾಳರ ನಗುಮುಖ ಸರಿಸುಮಾರು ಇಲ್ಲಿಯ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರಿಗೂ ಪರಿಚಿತವೇ. ಜಗತ್ಪ್ರಸಿದ್ಧ ಅಂತರ್ಜಾಲ ಮಾಧ್ಯಮಗಳ ಮಹಾರಾಷ್ಟ್ರದ ಬ್ಯೂರೋ ಚೀಫ್ ಸುದ್ದಿ ಸಂಪಾದಕರಾಗಿದ್ದಾರೆ. ಪ್ರಸ್ತುತ ಟೈಮ್ಸ್ ಆಫ್ ಇಂಡಿಯಾ ಮಾಲೀಕತ್ವದ ವಿಜಯ ಕರ್ನಾಟಕ ಪತ್ರಿಕೆಗಳ ಮುಂಬೈ ಪ್ರಾದೇಶಿಕ ವರದಿಗಾರರಾಗಿ ಕಾರ್ಯನಿರ್ವಹಿಸುತ್ತಿರುವವರು ರೋನ್ಸ್ ಅವರು. ಕಳೆದ ಸುಮಾರು 3.5 ದಶಕಗಳಿಂದ ಪತ್ರಿಕಾ ರಂಗದಲ್ಲಿ ತೊಡಗಿಸಿಕೊಂಡು ಯಶಸ್ವಿ ಆಗಿರುವ ಇವರು ಸಮಾಜ ಸೇವೆಗೆ ಪೂರಕವಾಗಿ ಸದ್ದಿಲ್ಲದೆ ಕಾರ್ಯನಿರತರಾಗಿರುವುದು ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಮುಂಬಯಿಯ ರಾಜಭವನದಲ್ಲಿ ಇಲ್ಲಿಯ ಸ್ಥಳೀಯ ಭಾಷೆಗಳ ಜೊತೆಗೆ ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಗಳಲ್ಲಿ ಸ್ವಾಗತಗೈದ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರದ ಅಧ್ಯಕ್ಷ ರೋನ್ಸ್ ಬಂಟ್ವಾಳ್ ರಾಜ್ಯಪಾಲರ ಮೆಚ್ಚುಗೆಗೆ ಪಾತ್ರರಾದವರು. ಇಂದು ಮೈಸೂರು ಅಸೋಸಿಯೇಷನ್ನ ಪದಾಧಿಕಾರಿಗಳು ಇವರನ್ನು ಸನ್ಮಾನಿಸಲಿದ್ದಾರೆ. ಇದಾದ ನಂತರ ಮುಂಬೈ ಕನ್ನಡ ಸಂಘ, ನವಿ ಮುಂಬೈ ಕನ್ನಡ ಸಂಘ, ಕನ್ನಡ ಸಂಘ ಅಣುಶಕ್ತಿ ಕೇಂದ್ರ, ಕುಲಾಲ ಸಂಘ, ಸೃಜನಾ ಬಳಗ ಮತ್ತು ಕನ್ನಡಿಗ ಕಲಾವಿದರ ಪರಿಷತ್ತು ಇವರ ಪ್ರತಿನಿಧಿಗಳು ಬಂದು ಶತಮಾನೋತ್ಸವದ ಈ ಶುಭ ಸಂಭ್ರಮದಂದು ನಮ್ಮ ಇತಿಹಾಸದ ಕನ್ನಡ ವೈಭವವೇ ಮೈತಳೆದು ನಿಂತಹ ಅನುಭವ ಆಗ್ತಾ ಇದೆ. ಈ ಒಂದು ಸಂಭ್ರಮದ ಕ್ಷಣಗಳಿಗಾಗಿ ಮೈಸೂರು ಅಸೋಸಿಯೇಷನ್ ಮುಂಬೈಗೆ ಹಾಗೂ ಎಲ್ಲ ಬಳಗಕ್ಕೆ ಮೊಟ್ಟಮೊದಲನೇದಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ನಾವೆಲ್ಲರೂ ಸೇರಿ ಹೇಳಬೇಕು. ಈ ಶತಮಾನೋತ್ಸವದ ಸಂಭ್ರಮದಲ್ಲಿ ದೀಪದಿಂದ ದೀಪ ಬೆಳಗುವ ಸಂಭ್ರಮ. ಪ್ರತಿಯೊಂದು ಸಂಘವೂ ಒಂದು ಅಮೂಲ್ಯ ಅಧ್ಯಾಯ, ಹೊಸ ಬೆಳಕು. ಮೊದಲ 6 ಅಧ್ಯಾಯಗಳು ಈಗಾಗಲೇ ನಮ್ಮ ಮುಂದೆ ಅನಾವರಣಗೊಂಡಿವೆ.
ಮುಂಬಯಿಯ ನೆಲದಲ್ಲಿ ಮೈಸೂರು ಅಸೋಸಿಯೇಷನ್ ಸಂಸ್ಥೆಯ ಈ ವೇದಿಕೆಯಲ್ಲಿ ಕನ್ನಡ ಸಂಸ್ಕೃತಿಯೇ ಅನಾವರಣಗೊಂಡಂತಹ ಸಂದರ್ಭದಲ್ಲಿ ಇಲ್ಲಿ ಗೌರವಿಸಲ್ಪಡ್ತಾ ಇರುವಂತಹ ಪ್ರತಿಯೊಂದು ವ್ಯಕ್ತಿತ್ವದ ಹಿಂದೆಯೂ ಒಂದು ಗುಂಪಿದೆ, ಒಂದು ಸಂಸ್ಕೃತಿ ಇದೆ ಅಂತ ನಾವೆಲ್ಲರೂ ಭಾವಿಸ್ಕೊಳ್ತಾ ಅವರನ್ನು ಮೈಸೂರು ಅಸೋಸಿಯೇಷನ್ ಪರವಾಗಿ ಹೃತ್ಪೂರ್ವಕವಾಗಿ ನಾವು ಗೌರವಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ವೇದಿಕೆಗೆ ಕೋರ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ಇದರಲ್ಲಿರೋ ನಾನು ಪರಿಚಯಿಸ್ತಾ ಇರುವಂಥದ್ದು ಮುಂಬೈ ಕನ್ನಡ ಸಂಘ. ಮಾಟುಂಗ ಪೂರ್ವದಲ್ಲಿರುವ ಮುಂಬೈ ಕನ್ನಡ ಸಂಘವು ಮುಂಬಯಿಯ ಅತ್ಯಂತ ಹಳೆಯ ಹಾಗೂ ಪ್ರಮುಖ ಕನ್ನಡ ಸಂಘಗಳಲ್ಲಿ ಒಂದಾಗಿದೆ. 1936ರಲ್ಲಿ ಸ್ಥಾಪಿತವಾದಂತಹ ಈ ಸಂಸ್ಥೆಯ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಬೆಳವಣಿಗೆಗಾಗಿ ನಿರಂತರವಾಗಿ ಶ್ರಮಿಸ್ತಾ ಬಂದಿದೆ. ದ.ರಾ. ಬೇಂದ್ರೆ, ಕೆ. ಶಿವರಾಮ್ ಕಾರಂತರು, ತರಾಸು, ಎಸ್.ಎಲ್. ಭೈರಪ್ಪ ಮುಂತಾದ ಖ್ಯಾತ ಸಾಹಿತಿಗಳು ಇಲ್ಲಿ ಭೇಟಿ ನೀಡಿರುವುದು ಇದರ ಮಹತ್ವದ ಹೆಜ್ಜೆಗಳಲ್ಲೊಂದು. ಈ ಸಂಘವು ರಾಷ್ಟ್ರೀಯ ಕನ್ನಡ ಶಾಲೆಯನ್ನು ಆರಂಭಿಸುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲೂ ಮಹತ್ವದ ಕೊಡುಗೆಯನ್ನು ನೀಡಿದೆ. ಈಗ ಕಾಲೇಜಾಗಿ ಕೂಡ ಆ ಶಾಲೆ ಅಭಿವೃದ್ಧಿ ಹೊಂದಿದೆ. ಸುಮಾರು 15,000ಕ್ಕೂ ಹೆಚ್ಚು ಪುಸ್ತಕಗಳಿರುವಂತಹ ಗ್ರಂಥಾಲಯ, ದೈನಿಕ ಮಾಸಪತ್ರಿಕೆಗಳು ಹಾಗೂ ದತ್ತಿ ಉಪನ್ಯಾಸ, ನಾಡಹಬ್ಬ, ಸಂಗೀತ, ಸಾಹಿತ್ಯ ಕಾರ್ಯಕ್ರಮಗಳು ಇದರ ವಿಶೇಷತೆ. ಕನ್ನಡೇತರರಿಗೆ ಕನ್ನಡ ಕಲಿಸುವ ಅಭಿಯಾನವನ್ನು ಕೂಡ ನಡೆಸ್ತಾ ಕನ್ನಡದ ಪ್ರಸಾರಕ್ಕೆ ಸಂಘವು ಮಹತ್ತರವಾದ ಸೇವೆಯನ್ನು ಸಲ್ಲಿಸ್ತಾ ಇದೆ. ಬೆಳ್ಳಿ ಹಬ್ಬ, ಸುವರ್ಣ, ವಜ್ರ ಹಾಗೂ ಅಮೃತ ಮಹೋತ್ಸವವನ್ನು ಆಚರಿಸಿರುವಂತಹ ಈ ಸಂಘವು ಸಾಹಿತ್ಯಕೂಟ, ಸೃಜನಾ ಲೇಖಕಿಯರ ಬಳಗ ಹಾಗೂ ಪ್ರಬಂಧ ಅದಕ್ಕೆಲ್ಲ ಒಂದು ಮೂಲವಾಗಿದೆ. ಇಂತಹ ಒಂದು ಕನ್ನಡದ ಉಳಿವು ಮತ್ತು ಬೆಳವಣಿಗೆಯಲ್ಲಿ ಮುಂಬೈ ಕನ್ನಡ ಸಂಘದ ಪಾತ್ರ ಅತ್ಯಂತ ಹಿರಿದು. ಇದನ್ನು ನಾವೆಲ್ಲರೂ ಭಾವಿಸ್ತಾ ತಮ್ಮನ್ನು ಗೌರವದಿಂದ ಗೌರವಿಸ್ತಾ ಇದ್ದೇವೆ. ತಮ್ಮ ಉಪಸ್ಥಿತಿ ನಮಗೆ ಬಹಳ ಹರ್ಷವನ್ನು ತಂದಿದೆ. ಧನ್ಯವಾದಗಳು ಸರ್. ಮುಂದಿನ ಸಂಘವನ್ನು ನಾವು ಈಗ ಅದರ ಸಾಧನೆಯನ್ನು ಕಿರುಪರಿಚಯವನ್ನು ಮಾಡಿಕೊಳ್ತಾ ಅದನ್ನು ಗೌರವಿಸ್ತಾ ಇದ್ದೀವಿ. ನವಿ ಮುಂಬೈ ಕನ್ನಡ ಸಂಘ ಕೆಲವು ಉತ್ಸಾಹಿ ಕನ್ನಡಿಗರ ಸಂಕಲ್ಪ ಮತ್ತು ಪ್ರಯತ್ನದ ಫಲವಾಗಿ 1978ರಲ್ಲಿ ನವಿ ಮುಂಬೈ ಕನ್ನಡ ಸಂಘವು ಸ್ಥಾಪನೆಯಾಯಿತು. ನವಿ ಮುಂಬೈಯಲ್ಲಿ ಸ್ಥಾಪಿತವಾದ ಮೊದಲ ಕನ್ನಡ ಸಂಘ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. ಸ್ಥಾಪನೆಯಾದ ದಿನದಿಂದಲೇ ಸಂಘವು ನವಿ ಮುಂಬೈಯಲ್ಲಿರುವ ಕನ್ನಡಿಗರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಗತ್ಯಗಳನ್ನು ಪೂರೈಸುವಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದೆ. ಸಂಘವು ವರ್ಷಪೂರ್ತಿ ಅನೇಕ ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಪ್ರಸಾರಕ್ಕೆ ಶ್ರಮಿಸ್ತಾ ಇದೆ. 1986ರಲ್ಲಿ ತಾತ್ಕಾಲಿಕ ಕಚೇರಿಯೊಂದಿಗೆ ಗ್ರಂಥಾಲಯವನ್ನು ಪ್ರಾರಂಭಿಸುವ ಮೂಲಕ ಜ್ಞಾನಾರ್ಜನೆಗೆ ಮತ್ತಷ್ಟು ಉತ್ತೇಜನವನ್ನು ನೀಡ್ತಾ ಬಂದಿದೆ. ನವಿ ಮುಂಬೈ ಕನ್ನಡ ಸಂಕಲನ ಎಂಬ ಮಾಸಪತ್ರಿಕೆಯ ಮೂಲಕ ಸಂಘದ ಚಟುವಟಿಕೆಗಳನ್ನು ದಾಖಲಿಸುವುದರ ಜೊತೆಗೆ ಸದಸ್ಯರ ಸಾಹಿತ್ಯಿಕ, ಸಾಂಸ್ಕೃತಿಕ ಪ್ರತಿಭೆಯನ್ನು ಬೆಳಗಿಸಿ ಪೋಷಿಸುವ ಮಹತ್ವದ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದೆ. ಸಂಘ ಹಾಗೂ ಕನ್ನಡ ಸಂಕಲನವು ರಜತ ಮಹೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಿದ್ದು 2 ವರ್ಷಗಳಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸಲಿಕ್ಕೆ ಸಜ್ಜಾಗಿದೆ. ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಆ ಸಂಘವನ್ನು ನಾವು ಹೃತ್ಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ. ಇದೊಂದು ಮಧುರ ಕ್ಷಣ. ನಮ್ಮೆಲ್ಲರ ಭಾವಗಳು ಒಟ್ಟಾಗಿ ಆ ಸಂಘವನ್ನು ಮುಂದುವರಿಸುವ ಶಕ್ತಿ ಸಿಗಲಿ ಅಂತ ಹಾರೈಸ್ತಾ ಗೌರವವನ್ನು ಸ್ವೀಕರಿಸಬೇಕು. ಕನ್ನಡ ಸಂಘ ಅಣುಶಕ್ತಿ ಕೇಂದ್ರ. ಕನ್ನಡ ಸಂಘ ಅಣುಶಕ್ತಿ ಕೇಂದ್ರ 1973ರಲ್ಲಿ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ ಮತ್ತು ಪರಮಾಣು ಶಕ್ತಿ ವಿಭಾಗದ ಖ್ಯಾತ
ವಿಜ್ಞಾನಿಗಳು, ತಂತ್ರಶಾಸ್ತ್ರಜ್ಞರು ಮತ್ತು ಇತರ ಉದ್ಯೋಗಿಗಳಿಂದ ಸ್ಥಾಪಿಸಲ್ಪಟ್ಟಿದ್ದು ಮೈಸೂರು ಅಸೋಸಿಯೇಷನ್ನ ಇದೇ ಸಭಾಂಗಣದಲ್ಲಿ ಹಾಗೂ ಭಾರತದ ಪ್ರಥಮ ನ್ಯೂಕ್ಲಿಯರ್ ಪರೀಕ್ಷೆಯ ರೂವಾರಿಯಾದ ಡಾಕ್ಟರ್ ರಾಜಾರಾಮಣ್ಣನವರ ಉಪಸ್ಥಿತಿಯಲ್ಲಿ ಉದ್ಘಾಟಿಸಲ್ಪಟ್ಟಿತ್ತು. ಇದೊಂದು ಹೆಮ್ಮೆಯ ಸಂಗತಿ ನಮಗೆ. ಇದೀಗ 50 ವರ್ಷಗಳನ್ನು ಪೂರೈಸಿ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ. ಕನ್ನಡದಲ್ಲಿ ರಾಷ್ಟ್ರೀಯ ವಿಚಾರ ಸಂಕಿರಣಗಳನ್ನು ಏರ್ಪಡಿಸುವ ಮೂಲಕ ಹಿರಿಕಿರಿಯ ವಿದ್ಯಾರ್ಥಿಗಳಿಂದ ಕನ್ನಡದಲ್ಲಿ ವೈಜ್ಞಾನಿಕ ಲೇಖನಗಳನ್ನು, ಇದು ವಿಶೇಷವಾದಂಥದ್ದು, ಕನ್ನಡದಲ್ಲಿ ವೈಜ್ಞಾನಿಕ ಲೇಖನಗಳನ್ನು ಬರೆಸುವುದು ಇತ್ಯಾದಿ ಕಾರ್ಯಚಟುವಟಿಕೆಗಳ ಮೂಲಕ ಸಾಮಾನ್ಯ ಜನರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿನ ಪ್ರಗತಿಯನ್ನು ತಿಳಿಸಿಕೊಡುವಂತಹ ಸಂಘದ ಮೂಲ ಆಶಯಗಳಲ್ಲಿ ಇದು ಒಂದಾಗಿದೆ. ಸಂಘವು ಕನ್ನಡ ಭಾಷೆಯನ್ನು ಆಸಕ್ತರಿಗೆ ಕಲಿಸಿ ಈ ನುಡಿಯ ಸಮೃದ್ಧ ಸಂಸ್ಕೃತಿಯ ಅರಿವನ್ನು ಜನರಲ್ಲಿ ಮೂಡಿಸುವತ್ತ ಕಂಕಣಬದ್ಧವಾಗಿ ಶ್ರಮಿಸ್ತಾ ಇದೆ. ಸಂಘದ ಸುಸಜ್ಜಿತವಾದ ಗ್ರಂಥಾಲಯವಿದೆ. ಕನ್ನಡ ಭಾಷೆಯ ಜೊತೆಗೆ ಕರ್ನಾಟಕ ಸಂಸ್ಕೃತಿ ಪರಂಪರೆಯನ್ನು ಸಂಘದ ಸದಸ್ಯರು ಹಾಗೂ ಕುಟುಂಬದವರಿಗೆ ತಿಳಿಸಿ ಬೆಳೆಸುವಲ್ಲಿ ಸಂಘ ಶ್ರಮಿಸ್ತಾ ಇದೆ. ಪ್ರತಿ ವರ್ಷವೂ ಕನ್ನಡ ರಾಜ್ಯೋತ್ಸವ, ನಾಡಹಬ್ಬ, ಸಂತರ ಶರಣರ ಸ್ಮರಣೆ, ವಿವಿಧ ಸ್ಪರ್ಧೆಗಳು, ಸಂಗೀತ ತರಬೇತಿ, ಆಟೋಟ, ಪಿಕ್ನಿಕ್ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಬಹಳ ಹೆಮ್ಮೆಯ ಸಂಗತಿ. ತಮ್ಮನ್ನು ಗೌರವಿಸ್ತಾ ಇರುವಂಥದ್ದು. ಮೈಸೂರು ಅಸೋಸಿಯೇಷನ್ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಗೌರವವನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ. ಧನ್ಯವಾದಗಳು. ಕುಲಾಲ ಸಂಘ, ಮುಂಬೈ. ಸ್ವಸಮಾಜದ ಸರ್ವತೋಮುಖ ಅಭಿವೃದ್ಧಿಯ ಉದ್ದೇಶದಿಂದ ಕುಲಾಲ ಸಂಘವು 1929ರಲ್ಲಿ ತಲೆ ಎತ್ತಿತು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮಹೋನ್ನತ ಧ್ಯೇಯಗಳೊಂದಿಗೆ ಶತಮಾನದತ್ತ ಸಾಗ್ತಾ ಇರುವಂತಹ ಕುಲಾಲ ಸಂಘ ಕರ್ನಾಟಕ ಅಮೆಚೂರ್ ಕ್ಲಬ್ ಸ್ತ್ರೀಪರ ಕಾಳಜಿಯಿಂದ ವಿವಾಹ ಮಾಹಿತಿ ಕೇಂದ್ರ ವಿವಾಹಕ್ಕೆ ಧನ ಸಹಾಯದ ಮೂಲಕ ಸಮಾಜಕ್ಕೆ ತನ್ನದೇ ಆದಂತಹ ಸೇವೆಯನ್ನು ಸಲ್ಲಿಸ್ತಾ ಇದೆ. ಅವರ ಬಹುದಿನದ ಕನಸು ಕುಲಾಲ ಭವನದ ನಿರ್ಮಾಣದಲ್ಲಿ ಯಶಸ್ಸನ್ನು ಕಂಡಿದೆ. ಅವರಿಗೆ ಹಾರ್ದಿಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದೊಂದು ಸಾಂಘಿಕ ಚಟುವಟಿಕೆ, ಸಣ್ಣದ್ದಲ್ಲ. ಸಂಘವನ್ನು ಕಟ್ಟುವುದು, ಬೆಳೆಸುವುದು ಸಣ್ಣ ಕೆಲಸ ಅಲ್ಲವೇ ಅಲ್ಲ. ಅಂತಹ ಒಂದು ಮಹಾನ್ ಕೆಲಸವನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರಿ. ತಮ್ಮ ವೈಯಕ್ತಿಕ ಸಮಯವನ್ನು ಸಂಘಕ್ಕೋಸ್ಕರವಾಗಿ ಮೀಸಲಾಗಿಟ್ಟು ಸಂಘವನ್ನು ಉಳಿಸಿ ಬೆಳೆಸಿಕೊಂಡು ಬರುವಂತಹ ಕೆಲಸವನ್ನು, ಮಹತ್ ಕಾರ್ಯವನ್ನು ತಾವೆಲ್ಲರೂ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಗೌರವವನ್ನು ಸ್ವೀಕರಿಸಬೇಕು. ಅನಂತ ಧನ್ಯವಾದಗಳು. ಸೃಜನಾ ಲೇಖಕಿಯರ ಬಳಗ. ಸೃಜನಾ ಅನ್ನುವಂತಹ ಆ ಹೆಸರಿನಲ್ಲೇ ಏನೋ ಒಂದು ಹೊಸ ಬಗೆಯ ಶಕ್ತಿ ಇದೆ. ಮುಂಬೈಯಲ್ಲಿ ಎಲ್ಲ ಮಹಿಳೆಯರನ್ನು ಒಟ್ಟುಗೂಡಿಸಿ ಬರವಣಿಗೆಯಲ್ಲಿ ತೊಡಗಿಸಿದಂತಹ ಎಲ್ಲ ಅಂದರೆ ಒಂದು ಹಂತದಲ್ಲಿ ಬರವಣಿಗೆಯನ್ನು ಗುರುತಿಸಿ ಅವರೆಲ್ಲರನ್ನು ಬರವಣಿಗೆಗೆ ಹಚ್ಚಿ ಅವರಲ್ಲಿ ಓದುವ, ಬರೆಯುವ ಉತ್ಸಾಹವನ್ನು ತುಂಬುವ ಮೂಲಕ ಅನೇಕ ರೀತಿಯಲ್ಲಿ ಕನ್ನಡವನ್ನು, ಕನ್ನಡ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ಕೊಂಡು ಬರ್ತಾ ಇರುವಂತಹ ಸೃಜನಾ ಲೇಖಕಿಯರ ಬಳಗ. ಮಹಿಳಾ ಲೇಖಕಿಯರ ಸಾಹಿತ್ಯ ಶಕ್ತಿಯನ್ನು ಗುರುತಿಸಿ ಗೌರವಿಸಿ ಬೆಳೆಸುವಂತಹ ಸದುದ್ದೇಶವನ್ನು ಸೃಜನಾ ಲೇಖಕಿಯರ ಬಳಗ ಇಟ್ಕೊಂಡಿದೆ. ಇದು 2003ರಲ್ಲಿ ಆರಂಭವಾಯಿತು. ಮುಂಬೈ ಲೇಖಕಿಯರ ಚಿಂತನ ಮಂಥನಕ್ಕೆ ಸೂಕ್ತ ವೇದಿಕೆಯನ್ನು ಒದಗಿಸಿದೆ. ಸೃಜನಶೀಲ ಸಾಹಿತ್ಯ ಅನುವಾದ ಕೃತಿ ಪ್ರಕಟಣೆಗಳಿಗೆ ಇಲ್ಲಿ ಪ್ರಾಮುಖ್ಯತೆ. ಇದುವರೆಗೂ 11 ಕೃತಿಗಳನ್ನು ಪ್ರಕಟಿಸುವ ಮೂಲಕ ಸೃಜನಾ ಮುಂಬೈಯ ಪ್ರಮುಖ ಕನ್ನಡ ಸಂಸ್ಥೆಗಳ ಜೊತೆಗೂಡಿ ಸಾಹಿತ್ಯ ಕೈಂಕರ್ಯವನ್ನು ಕೈಗೊಂಡಿದೆ. ಸೃಜನದ ಲೇಖಕಿಯರು ಒಳನಾಡಿನಲ್ಲೂ ಓದುಗರನ್ನು ಹೊಂದಿದ್ದು ಹಲವಾರು ಪ್ರತಿಷ್ಠಿತ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿರುವಂಥದ್ದು
ಸಮಸ್ತ ಮುಂಬೈ ಕನ್ನಡಿಗರಿಗೆ ಹೆಮ್ಮೆಯ ವಿಷಯವಾಗಿದೆ. ಇಲ್ಲಿ ಬೆಳೆದಿರುವಂಥ ಅನೇಕ ಘಟಾನುಘಟಿ ಲೇಖಕಿಯರು ನಮ್ಮ ಮುಂದೆ ಈಗಲೇ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಅವನನ್ನು ದಿನನಿತ್ಯ ನಮ್ಮ ಕನ್ನಡದಲ್ಲಿ ಹಾಡಿ ಹೊಗಳಿ ಅವರನ್ನು ಬಣ್ಣಿಸ್ತಾ ಇದ್ದಾರೆ. ಇದು ನಮ್ಮ ಸುದೈವ ಅಂತಲೇ ಅಂದ್ಕೊಳ್ಬೇಕು. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ತಮ್ಮ ಉಪಸ್ಥಿತಿಗಾಗಿ ಗೌರವಿಸ್ತೇವೆ. ಸುಮಾರು 2 ಶತಮಾನಗಳ ಹಿಂದೆ ಕನಸುಗಳ ಮೂಟೆ ಹೊತ್ತು ಮುಂಬಯಿಯತ್ತ ಮುಖ ಮಾಡಿದ ಸಾವಿರಾರು ಕನ್ನಡಿಗರು ಇಲ್ಲಿ ನೆಲೆಯೂರಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಒಗ್ಗೂಡಿದ್ದು ಇತಿಹಾಸ. ಸಾಂಸ್ಕೃತಿಕ ತುಡಿತಗಳು ಕಲೆಯ ರೂಪದಲ್ಲಿ ಒಂದುಗೂಡಿ ಕನ್ನಡಿಗ ಕಲಾ ಪರಿಷತ್ತು ರೂಪುಗೊಂಡಿತ್ತು. 21 ವರ್ಷಗಳನ್ನು ಪೂರೈಸಿರುವ ಪರಿಷತ್ತು ಕಲಾವಿದರ ಕ್ಷೇಮಾಭಿವೃದ್ಧಿಗಾಗಿ ಹಮ್ಮಿಕೊಂಡಂತಹ ಯೋಜನೆಗಳು 10 ಹಲವು. ಕಲೆಯನ್ನು ಪೋಷಿಸುವುದಷ್ಟೇ ಮುಖ್ಯ, ಪೋಷಿಸ್ತಾ ಇರುವಂಥದ್ದು ಕೂಡ ಅಷ್ಟೇ ಮುಖ್ಯವಾದದ್ದು. ಕಲಾವಿದರನ್ನು ಕಾಪಾಡುವುದು ಇಂತಹ ಅಪರೂಪದ ಅರ್ಥಪೂರ್ಣ ಕೈಂಕರ್ಯದಲ್ಲಿ ತೊಡಗಿರುವಂತಹ ಕನ್ನಡ ಕಲಾವಿದರ ಪರಿಷತ್ತನ್ನು ನಾವು ಗೌರವಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದೇವೆ. ಕಲೆ ಎನ್ನುವುದು ಎಲ್ಲರಲ್ಲೂ ಸಿದ್ಧಿಸ್ತದೆ. ಅದನ್ನು ಗುರುತಿಸಿ ನಾವು ಅದನ್ನು ಬೆಳೆಯುವಂತೆ ಮಾಡುವಂಥದ್ದು ಅತಿ ಮುಖ್ಯವಾದ ಕೆಲಸ. ಅಂತಹ ಕೆಲಸವನ್ನು ಈ ಇಂದಿನ ದಿನದಲ್ಲಿ ಕಲೆಯ ಮೂಲಕವೇ ಅನೇಕ ಜ್ಞಾನವನ್ನು ನಾವು ಸಮಾಜದಲ್ಲಿ ಪಸರಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅಂತಹ ಒಂದು ಕಲೆಗೆ ಗೌರವವನ್ನು ಕೊಟ್ಟು ಉಳಿಸಿ ಬೆಳೆಸುವಂತಹ ಕೈಂಕರ್ಯವನ್ನು ಈ ಪರಿಷತ್ತು ಮಾಡ್ತಾ ಇದೆ. ನಮ್ಮ ಗೌರವಕ್ಕಾಗಿ ತಮ್ಮ ಉಪಸ್ಥಿತಿಯನ್ನು ನಾವು ಹೃತ್ಪೂರ್ವಕವಾಗಿ ವಂದಿಸ್ತಾ ಇದ್ದೇವೆ. ನಮಸ್ಕಾರಗಳು. ಈಗಾಗಲೇ ನನ್ನ ಗೆಳತಿಯರು ಮೈಸೂರು ಅಸೋಸಿಯೇಷನ್ ಹಿನ್ನೆಲೆಯ ಬಗ್ಗೆ, ಅವರ ಸಂಸ್ಕೃತಿ, ಸಂಸ್ಕಾರ, ವೈಭವಗಳ ಬಗ್ಗೆ ಬಹಳ ವಿವರವಾದಂತಹ ಪರಿಚಯವನ್ನೇ ಕೊಟ್ಟಿದ್ದಾರೆ. ನಾನು ಹಾಗಾಗಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳದಲೇ ನಮ್ಮ ಸಭೆಗೆ ಆಗಮಿಸಿರುವಂತಹ ಗಣ್ಯರನ್ನು ನಾನು ವೇದಿಕೆ ಮೇಲೆ ಕರೆಸ್ತಾ ಇದ್ದೇನೆ. ಅವರು ಸಂಘ ಸಂಸ್ಥೆಗಳ ಪರವಾಗಿ ಇಲ್ಲಿದ್ದಾರೆ. ನಾನು ಈ ದಿನ ನನ್ನ ತವರೆಂದೇ ಹೇಳ್ಕೊಳ್ತಕ್ಕಂತಹ ವಾಪಿ ಕನ್ನಡ ಸಂಘದಿಂದ ಶ್ರೀಮತಿ ಲಲಿತಾ ಕಾರಂತ್ರವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ದೇವಾಡಿಗ ವೆಲ್ಫೇರ್ ಅಸೋಸಿಯೇಷನ್ನ ಶ್ರೀಯುತ ನಾಗರಾಜ್ ಪಡ್ಕೋಣೆಯವರು ವೇದಿಕೆಗೆ ಆಗಮಿಸಬೇಕು. ನನ್ನ ಮನೆ ಕರ್ನಾಟಕ ಸಂಘ ಕಾರ್ಗರ್ ಅಧ್ಯಕ್ಷರಾದಂತಹ ಯೋಗೇಂದ್ರಂ ಕೊಟ್ಟಾರಿ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರು ವೇದಿಕೆಗೆ ಬರಬೇಕು. VPM ಮೂಲೋನ್ ಶಾಲೆ ಶ್ರೀ ರಮೇಶ್ ಕೆ ಚಿನಿವಾರ್ ಅವರು ವೇದಿಕೆಗೆ ಆಗಮಿಸಬೇಕು. ಕನ್ನಡ ಭವನ ಪೋರ್ಟ್ನ ಶ್ರೀಯುತ ದಯಾನಂದ್ ಅಮೀನ್ ಅವರಿಗೆ ವೇದಿಕೆಗೆ ಸ್ವಾಗತ. ಕನ್ನಡ ವನಿತಾ ಸಮಾಜ ವರ್ಲಿ ಇದರ ಪ್ರತಿನಿಧಿಯಾದಂಥ ಶ್ರೀಮತಿ ಮಾಯಾ ಮಂಗಳವಿಡೇಕರ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಸವಿನಯವಾಗಿ ಕೇಳ್ಕೊಳ್ತಾ ಇದ್ದೇನೆ. ಮಾಯಾ ಮಂಗಳವಿಡೇಕರ್ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಸಂಘ ಸಂಸ್ಥೆಗಳನ್ನು ಗೌರವಿಸುವುದು ಅಂತ ಹೇಳಿದರೆ ಅದು ಕನ್ನಡಮ್ಮನನ್ನು ಗೌರವಿಸುವಂತಹ ಮಹಾನ್ ಕಾಯಕ. ಪ್ರತಿಯೊಂದು ಸಂಘವೂ ಕೂಡ ಮುಂಬೈಯಲ್ಲಿ 2 ಶತಕಗಳಿಗಿಂತಲೂ ಹೆಚ್ಚಾಗಿ ಕನ್ನಡ ಕೈಂಕರ್ಯದಲ್ಲಿ ತೊಡಗಿಕೊಂಡಿವೆ. ಪ್ರತಿಯೊಂದು ಸಂಘವು ತನ್ನದೇ ಆದ ವಿಶೇಷ ರೀತಿಯಲ್ಲಿ ಕನ್ನಡಮ್ಮನ ಸೇವೆ ಮಾಡ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಮೊದಲಿಗೆ ವಾಪಿ ಕನ್ನಡ ಸಂಘ 1980ರಲ್ಲಿ ಸ್ಥಾಪಿತವಾದಂತಹ ವಾಪಿ ಕನ್ನಡ ಸಂಘ 1995ರಲ್ಲಿ ಸ್ವಂತ ಕನ್ನಡ ಭವನವನ್ನು ನಿರ್ಮಿಸಿಕೊಂಡಿದೆ. ಸ್ವಂತ ಕಟ್ಟಡವನ್ನು ಗುಜರಾತ್ನ ನೆಲದಲ್ಲಿ ಹೊಂದಿರತಕ್ಕಂತಹ ವಾಪಿ ಕನ್ನಡ ಸಂಘದ ಸಾಧನೆ ಅದ್ವಿತೀಯ. ಪ್ರತಿ ವರ್ಷ 10 ಹಲವು ಕಾರ್ಯಕ್ರಮಗಳನ್ನು ಇವರು ಹಮ್ಮಿಕೊಳ್ತಾರೆ. ಅದರಲ್ಲಿ ನಾಡಹಬ್ಬ, ರಾಷ್ಟ್ರೀಯ ಹಬ್ಬ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇವರು ಆಯೋಜಿಸ್ತಾರೆ. ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಕಲಾವಿದರಿಗೆ ವೇದಿಕೆಯನ್ನು ಒದಗಿಸುವ ಈ ಸಂಘವು ಗುಜರಾತ್ನಲ್ಲಿ ಸ್ವಂತ ಸಭಾಗೃಹ ಹೊಂದಿರುವ ವಿಶಿಷ್ಟ ಕನ್ನಡ ಸಂಘವಾಗಿದೆ. ಈ ಸಂಘವನ್ನು ಈ ಶತಮಾನೋತ್ಸವದ ಸಂಭ್ರಮದಲ್ಲಿ ಮೈಸೂರು ಅಸೋಸಿಯೇಷನ್ ಸನ್ಮಾನ ಮಾಡ್ತಾ ಇದೆ, ಗೌರವವನ್ನು ಅರ್ಪಿಸ್ತಾ ಇದೆ.
ವಾಪಿ ಕನ್ನಡ ಸಂಘದಲ್ಲಿ ಪ್ರತಿಯೊಬ್ಬ ಸದಸ್ಯರೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸವನ್ನು ಮಾಡ್ತಾರೆ. ಅವರಿಗೆ ಜವಾಬ್ದಾರಿಯನ್ನು ಕೊಡುವ ಅಗತ್ಯವಿಲ್ಲ, ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡ್ತಾರೆ. ಯಾರಾದರೂ ಒಬ್ಬರು ಒಂದು ಸಂಘದಲ್ಲಿ ಸದಸ್ಯರಾಗಿ ಅಥವಾ ಪದಾಧಿಕಾರಿಯಾಗಿ ಹೇಗೆ ಬೆಳಿಬೋದು ಅನ್ನೋದಕ್ಕೆ ನಿದರ್ಶನ ವಾಪಿ ಕನ್ನಡ ಸಂಘ. ವಾಪಿ ಕನ್ನಡ ಸಂಘದಿಂದ ದೊಡ್ಡ ಗುಂಪೆ ಬಂದಿದೆ. ಅವರೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮತ್ತೊಮ್ಮೆ ವಾಪಿ ಕನ್ನಡ ಸಂಘಕ್ಕೆ ಶುಭಾಶಯಗಳು. ದೇವಾಡಿಗ ವೆಲ್ಫೇರ್ ಅಸೋಸಿಯೇಷನ್ 1987ರಲ್ಲಿ ಹುಟ್ಟಿದಂತಹ ದೇವಾಡಿಗ ವೆಲ್ಫೇರ್ ಅಸೋಸಿಯೇಷನ್ 38 ವರ್ಷ ಪೂರೈಸಿದೆ. ಇದು ಮುಂಬಯಿಯ ಪ್ರತಿಷ್ಠಿತ ಕನ್ನಡ ಸಂಸ್ಥೆಗಳಲ್ಲಿ ಒಂದು. ಮಕ್ಕಳಿಗೆ, ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡೋದಿರಲಿ, ರೋಗಿಗಳಿಗೆ ವೈದ್ಯಕೀಯ ನೆರವನ್ನು ಕೊಡೋದಿರಲಿ ಅಥವಾ ಸಾಧಕರನ್ನು ಸನ್ಮಾನ ಮಾಡೋದಿರಲಿ, ಇವರ ವಿಶೇಷ ಗುಣಗಳು. ಹಲವಾರು ಉನ್ನತ ಧ್ಯೇಯೋದ್ದೇಶಗಳಿಂದ ಈ ಮುಂಬೈ ನೆಲದಲ್ಲಿ ಸಂಸ್ಕೃತಿಯನ್ನು ಬೆಳೆಸ ಹೊರಟಿರುವಂತಹ ದೇವಾಡಿಗ ವೆಲ್ಫೇರ್ ಅಸೋಸಿಯೇಷನ್ ಅವರಿಗೆ ಮೈಸೂರು ಅಸೋಸಿಯೇಷನ್ ಮುಂಬೈ ಅವರ ಸೇವೆಯನ್ನು ಗುರುತಿಸಿ ಇಂದು ಗೌರವವನ್ನು ಸಮರ್ಪಿಸ್ತಾ ಇದೆ. ಈ ಒಂದು ಶತಮಾನದ ಸಂಭ್ರಮದಲ್ಲಿ ಜೋರಾದ ಚಪ್ಪಾಳೆ. ದೇವಾಡಿಗ ವೆಲ್ಫೇರ್ ಅಸೋಸಿಯೇಷನ್ ಸೇವೆಯನ್ನೇ ಉಸಿರಾಗಿಸಿಕೊಂಡಿರುವಂತಹ ದೇವಾಡಿಗ ವೆಲ್ಫೇರ್ ಅಸೋಸಿಯೇಷನ್ ಅವರಿಗೆ ಅಭಿನಂದನೆಗಳು. ನಿಮ್ಮ ಸೇವೆ ಕೈಂಕರ್ಯಗಳು ಸದಾ ಹೀಗೆ ಮುಂದುವರೆತಿರಲಿ, ಸದಾ ನಿಮಗೆ ಯಶಸ್ಸು ಸಿಗಲಿ ಅಂತ ಎಲ್ಲರ ಪರವಾಗಿ ಇಲ್ಲಿ ನೆರೆದಿರುವಂತಹ ಕನ್ನಡ ಕುಟುಂಬದ ಪರವಾಗಿ ನಿಮಗೆ ಹಾರೈಸ್ತಾ ಇದ್ದೇನೆ. ಮುಂದೆ ಸನ್ಮಾನಗೊಳ್ಳಲಿರುವಂತಹ ಸಂಘ ಕರ್ನಾಟಕ ಸಂಘ ಖಾರ್ಗರ್. 2003ರಲ್ಲಿ ಕನ್ನಡ ಗೆಳತಿಯರ ಗುಂಪೊಂದು ಸೇರುತ್ತೆ. ಹೀಗೆ ಒಂದು ಉದ್ಯಾನವನದಲ್ಲಿ ಕುಳಿತಾರೆ, ಮಾತಾಡ್ತಾರೆ, ನಾವ್ಯಾಕೆ ಒಂದು ಕನ್ನಡಿಗರೆಲ್ಲ ಸೇರಿ ಒಟ್ಟುಗೂಡಬಾರ್ದು, ಒಂದು ಸಣ್ಣ ಸಂಸ್ಥೆಯನ್ನು ಹುಟ್ಟು ಹಾಕಬಾರ್ದು ಅಂತ ಕನಸು ಕಾಣ್ತಾರೆ. ಆ ಕನಸಿನ ಫಲವೇ ಈ ದಿನ 23 ವಸಂತಗಳನ್ನು ಪೂರೈಸಿರುವಂತಹ ಖಾರ್ಗರ್ ಕರ್ನಾಟಕ ಸಂಘ. ಮಹಿಳಾ ಶಕ್ತಿಯಿಂದ ಬೆಳೆದು ಈ ಸಂಘ ತನ್ನದೇ ಆದಂತಹ ಹೆಗ್ಗಳಿಕೆಯನ್ನು ಗಳಿಸಿದೆ. ಕೋವಿಡ್ ಸಮಯದಲ್ಲಿ ಕೂಡ ಸೇವೆ ಸಲ್ಲಿಸಿದಂತಹ ಹೆಮ್ಮೆಯವರದು. ಅವರ ಒಂದು ಪ್ರಾದೇಶಿಕ ಇದರಲ್ಲಿ ಅವರ ಸೇವೆಯನ್ನು ಅವರು ಕೊಟ್ಟರು. ಅನಾಥ ಮಕ್ಕಳೊಂದಿಗೆ ವಿಶೇಷವಾಗಿ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವಂತಹ ಕೀರ್ತಿ ಕೂಡ ಇವರಿಗಿದೆ. ಇದಲ್ಲದೆ ಮಕ್ಕಳಿಗೆ ಪ್ರೇರಣಾ ಶಿಬಿರಗಳನ್ನು, ಕನ್ನಡ ತರಗತಿಗಳನ್ನು, ಕನ್ನಡ ಕಲಿಕೆಯನ್ನು ಖಾರ್ಗರ್ ಕರ್ನಾಟಕ ಸಂಘ ಮಾಡ್ತಾ ಬಂದಿದೆ ಕಳೆದ 7 ವರ್ಷಗಳಿಂದ. ಇಲ್ಲಿ ನೃತ್ಯ, ನಾಟಕ, ಸಂಗೀತ, ರಂಗೋಲಿ ಮುಂತಾದಂತಹ ಮನರಂಜನಾ ಕಾರ್ಯಕ್ರಮಗಳ ಮೂಲಕ ಕನ್ನಡ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಖಾರ್ಗರ್ ಪ್ರದೇಶದಲ್ಲಿ ಹರಡ್ತಾ ಇದ್ದೇವೆ. ಈ ಮಹಿಳೆಯರ ಕನಸಿನಿಂದ ಹುಟ್ಟಿದಂತಹ ಈ ಸಂಘ ಬೆಳ್ಳಿ ಹಬ್ಬವನ್ನು ಆಚರಿಸಲಿ ಅಂತ ನಮ್ಮೆಲ್ಲರ ಪರವಾಗಿ ಹಾರೈಸೋಣ. ಮೈಸೂರು ಅಸೋಸಿಯೇಷನ್ ಇವರಿಗೆ ಈ ಶುಭ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದೆ. ಅಭಿನಂದನೆಗಳು. ಈಗ ವರ್ಲಿಯ ಕನ್ನಡ ವನಿತಾ ಸಮಾಜವನ್ನು ಸನ್ಮಾನಿಸುವಂತಹ ಸರದಿ. 1966ರಲ್ಲಿ ಇಂದಿರಾ ಗಾಂಧಿಯವರ ಸನ್ಮಾನ ನಿಮಿತ್ತ ಕೇವಲ 5 ಮಹಿಳೆಯರಿಂದ ಹುಟ್ಟಿದಂಥ ಸಂಸ್ಥೆ ಇದು. ಇಂದು 106 ಸದಸ್ಯರೊಂದಿಗೆ 50 ವರ್ಷ ಪೂರೈಸಿದ ಹೆಮ್ಮೆಯ ಪಯಣ ಇವರದ್ದು. ತೊಟ್ಟಿಲು ಕಟ್ಟಬಲ್ಲ ಕೈ ದೇಶವನ್ನು ಕೂಡ ಆಳಬಹುದು ಅಂತ ನಮಗೆ ಗೊತ್ತಿರುವಂಥ ವಿಷಯ. ಹೆಣ್ಣು ಮಕ್ಕಳಿಗೋಸ್ಕರ ವಿಶೇಷವಾದಂತಹ ಸೇವೆಯನ್ನು ಇವರು ಮಾಡ್ತಾ ಇದ್ದಾರೆ. ಹಾಸ್ಟೆಲ್ ನಡೆಸ್ತಾ ಇದ್ದಾರೆ, ಚಿಕ್ಕ ಮಕ್ಕಳಿಗೆ ಅಂಗನವಾಡಿ, ಸಮಾಜ ಸುಧಾರಣೆಗೆ ಪ್ರೇರಣಾದಾಯಕವಾದಂತಹ ಒಂದು ಶಿಬಿರಗಳನ್ನು ಇವರು ಏರ್ಪಡಿಸ್ತಾ ಇದ್ದಾರೆ, ಕಮ್ಮಟಗಳನ್ನು ನಡೆಸ್ತಾ ಇದ್ದಾರೆ. ಸೇವೆಯನ್ನೇ ಉಸಿರಾಗಿಸಿಕೊಂಡಿರುವಂತಹ ಕನ್ನಡ ವನಿತಾ ಸಮಾಜದವರ ಒಂದು ಕಾರ್ಯ ಶ್ಲಾಘನೀಯ. ಕನ್ನಡಿಗರಷ್ಟೇ ಅಲ್ಲ, ಎಲ್ಲರೂ ಕೂಡ ಆಸಕ್ತಿಯಿಂದ ಭಾಗವಹಿಸುವ ಸಂಘ ಇವರದ್ದು. ಈಗ ಕನ್ನಡ ವನಿತಾ ಸಮಾಜದ ಪರವಾಗಿ ಜನರಲ್ ಸೆಕ್ರೆಟರಿ ಆದಂಥ ಶ್ರೀಮತಿ ಮಾಯಾ ಮಂಗಲ್ ವಿಡೇಕರ್ ಅವರು ಸನ್ಮಾನ ಸ್ವೀಕರಿಸ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ. ಕನ್ನಡಿಗರ ಗುಣವೇ ಅಂಥದ್ದು. ಎಲ್ಲಿ ಹೋದರೂ ಕೇವಲ ಕನ್ನಡಿಗರನ್ನಲ್ಲ,
ಅಲ್ಲಿ ಸುತ್ತಮುತ್ತಲಿರುವಂತಹ ಸರ್ವಭಾಷೀಯರನ್ನೂ ಕೂಡ ತಮ್ಮೆಡೆಗೆ ಸೆಳೆದುಕೊಳ್ಳುವಂತಹ ಗುಣ ಕನ್ನಡಿಗರದ್ದು. ಇವರ ಒಂದು ಶ್ಲಾಘನೀಯ ಸೇವೆಗಾಗಿ ಕನ್ನಡ ವನಿತಾ ಸಮಾಜಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ತಮ್ಮ ಅನನ್ಯ ಶಿಕ್ಷಣ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿರುವಂತಹ ಶ್ರೀ VPM ಮುಲುಂಡ್ ಅವರಿಗೆ ಸನ್ಮಾನವನ್ನು ಮಾಡುವಂತಹ ಸಮಯ. 1957ರಲ್ಲಿ ಕರ್ನಾಟಕ ಸಂಘ ಮುಲುಂಡ್ ಠಾಣಾ ಇದರ ಆಶ್ರಯದಲ್ಲಿ ಶ್ರೀ NBH ಕುಲಕರ್ಣಿಯವರ ಮನೆಯಲ್ಲಿ ಒಂದು ಖಾಸಗಿ ಕನ್ನಡ ಹಗಲು ಶಾಲೆ ಆರಂಭವಾಗುತ್ತೆ. 1960ರಲ್ಲಿ ಜನ್ಮ ತಾಳಿದಂತಹ ವಿದ್ಯಾಪ್ರಸಾರಕ ಮಂಡಲ ಮುಲುಂಡ್ ಅಂದರೆ VPM ಮುಲುಂಡ್ ಈ ಶಾಲೆಯನ್ನು ಸಂಘಟಿಸಿ ನಡೆಸುವ ಹೊಣೆಯನ್ನು ಹೊತ್ತುತ್ತೆ. 1960ರಿಂದ ಶಾಲೆಯ ವರ್ಗಗಳನ್ನು ನಡೆಸಲು ಮೋತಿಪಚನ್ ರಾಷ್ಟ್ರೀಯ ಶಾಲೆಯ ಆಡಳಿತ ವರ್ಗ ಉದಾರ ಮನಸ್ಸಿನಿಂದ ಮುಂದೆ ಬಂತು. ನಾನು ಆಗಲೇ ಹೇಳ್ದಂಗೆ ಕೇವಲ ನಮ್ಮ ಭಾಷೆಯವರೆಲ್ಲ ಗುಜರಾತಿಯವರು ಕೂಡ ಈ ಶಾಲೆಯ ಬೆಳವಣಿಗೆಯಲ್ಲಿ ಕೈಜೋಡಿಸಿದ್ದಾರೆ. ವಿದ್ಯಾಪ್ರಸಾರಕ ಮಂಡಳದ ಕನ್ನಡ ಶಾಲೆ ಬೆಳಗಿನ ಶಿಫ್ಟ್ ಆ ಶಾಲೆಯಲ್ಲಿ ನಡೆಯತೊಡಗಿತು. 1973ರಲ್ಲಿ ಶಾಲಾ ಕಟ್ಟಡ ಪೂರ್ಣವಾಗುವವರೆಗೆ ಅವರು ಆಶ್ರಯ ನೀಡಿದ್ದರು, ವಿದ್ಯಾದಾನಕ್ಕೆ ನೆರವಾದರು. ಈಗ ಇದರ ಅಧ್ಯಕ್ಷರಾದಂಥ ಶ್ರೀ ರಮೇಶ್ ಚಿನಿವಾರ್ ಅವರು ಮತ್ತು ಅವರು ಕಾರ್ಯದರ್ಶಿಗಳು ಶ್ರೀ ಆನಂದ ಕೆಟ್ಗೇರಿಯವರು ಈ ಸಂಸ್ಥೆಗೆ ಬಂದಿದ್ದಾರೆ. ಆದರೆ ಅಧ್ಯಕ್ಷರು ಈ ದಿನ ನಮ್ಮಿಂದ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳು. ದೇಶದ ಭವಿಷ್ಯವನ್ನು ರೂಪಿಸುವಂತಹ ಮಹತ್ ಕಾರ್ಯ, ಮಕ್ಕಳನ್ನು ಮುಂದಿನ ಸತ್ಪ್ರಜೆಯನ್ನಾಗಿಸುವಂತಹ ಮಹತ್ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಕ್ಕಂತಹ VPM ಮುಲುಂಡ್ ನಮಗೆಲ್ಲರಿಗೂ ಕೂಡ ಆದರಣೀಯ. ಅವರಿಗೆ ನಾವು ಸನ್ಮಾನ ಮಾಡೋದಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಅಭಿನಂದನೆಗಳು ಸರ್. ಈಗ ನಾವು ಕನ್ನಡ ಭವನ ಪೋರ್ಟ್, ಕನ್ನಡ ಭವನ ಶಾಲೆಯನ್ನು ಗೌರವಿಸ್ತಾ ಇದ್ದೇವೆ. ಕನ್ನಡ ಭವನ ಎಜುಕೇಷನ್ ಸೊಸೈಟಿ ಹೈಸ್ಕೂಲ್ 1964ರಲ್ಲಿ ಹೈಸ್ಕೂಲಿಂದ ಆರಂಭವಾಗುತ್ತೆ. 1975ರಲ್ಲಿ ಕಾಲೇಜ್ ಸ್ಥಾಪನೆಯಾಗುತ್ತೆ. ಹೆಣ್ಣು ಮಕ್ಕಳಿಗೆ 5ನೇ ತರಗತಿಯನ್ನು ಮುಗಿಸಿದ ನಂತರ ಪೋರ್ಟ್ ಏರಿಯಾದಲ್ಲಿ ಬೇರೆ ಶಾಲೆ ಇರೋದಿಲ್ಲ. ಇದು ಒಬ್ಬ ಪಾರ್ಸಿ ನಾಯಕನ ಕಟ್ಟಡದ ಕೊಡುಗೆಯಿಂದ ಆರಂಭವಾಗುತ್ತೆ. ಅವರಿಗೂ ಕೂಡ ನಾವು ಈ ದಿವಸ ಋಣಿಗಳಾಗಿರಬೇಕು. ಶ್ರೀ ರಾಮನಾರಾಯಣ ಐಲ್ ಅವರ ಮುಖಂಡತ್ವದಲ್ಲಿ ಸ್ಥಾಪನೆಯಾದಂಥ ಈ ಶಾಲೆ 60 ವರ್ಷಗಳನ್ನು ಮುಗಿಸಿ ಕಾಲೇಜು 50 ವರ್ಷಗಳನ್ನು ಮುಗಿಸುವತ್ತ ದಾಪುಗಾಲು ಹಾಕ್ತಾ ಇದೆ. ಕನ್ನಡಿಗರ ವಿದ್ಯಾದಾಹವನ್ನು ತಣಿಸಲು ಕೊಡುಗೆಯನ್ನಂತ ನೀಡಿದಂತಹ ವ್ಯಕ್ತಿ ಒಬ್ಬ ಪಾರ್ಸಿ ನಾಯಕ. ಅವರು ಕನ್ನಡದ ಮತ್ತು ಕನ್ನಡಿಗರ ಶೈಕ್ಷಣಿಕ ಸಂಸ್ಥೆ ಆಗಬೇಕು ಅನ್ನುವ ಕನ್ನಡಿಗರ ಪ್ರೀತಿ ಮತ್ತು ಉದ್ದೇಶವನ್ನು ಕನಸನ್ನು ಅರಿತುಕೊಂಡು ನನಸಾಗಿಸುವ ಮಟ್ಟಿನಲ್ಲಿ ಅವರು ನಮ್ಮ ಜೊತೆ ಕೈಜೋಡಿಸಿದರು. ಅವರ ದಾನದಿಂದ ಮೂಡಿ ಬಂದದ್ದು ತುಳು ಕನ್ನಡಿಗರ ವಿದ್ಯಾಸಂಸ್ಥೆ ಕನ್ನಡ ಭವನ ಪೋರ್ಟ್. ಇವರನ್ನು ಈ ದಿನ ನಾವು ಸನ್ಮಾನಿಸೋದಕ್ಕೆ ಬಹಳ ಬಹಳ ಹೆಮ್ಮೆ ಅನಿಸುತ್ತೆ. ನಮ್ಮ ಈ ಸಭೆಯಲ್ಲಿ ಇರುವಂತಹ ಎಷ್ಟೋ ಜನ ಅಲ್ಲಿನ ನಿಕಟಪೂರ್ವ ವಿದ್ಯಾರ್ಥಿಗಳಿದ್ದಾರೆ, ಹಳೆಯ ವಿದ್ಯಾರ್ಥಿಗಳಿದ್ದಾರೆ. ಅವರಿಗೆಲ್ಲ ಕೂಡ ಹೆಮ್ಮೆ ಆಗ್ತಿರ್ಬೋದು ಈ ದಿನ. ಈ ಒಂದು ಶತಮಾನೋತ್ಸವ ಸಂಭ್ರಮದ ವೇದಿಕೆಯಲ್ಲಿ ಮೈಸೂರು ಅಸೋಸಿಯೇಷನ್ ಶಿಕ್ಷಣ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸಿದ್ದನ್ನು ಗುರುತಿಸಿ ಕನ್ನಡ ಭವನ ಪೋರ್ಟ್ ಶಾಲೆಯನ್ನು ಸನ್ಮಾನ ಮಾಡ್ತಾ ಇದ್ದೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಅಭಿನಂದಿಸಬೇಕು. ಪ್ರಾಂಶುಪಾಲರಾಗಿ ಗೆಳತಿ ಅಮೃತಾ ಶೆಟ್ಟಿಯವರು ಬಹಳ ಒಳ್ಳೆಯ ಕಾರ್ಯವನ್ನು ಮಾಡ್ತಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇಂದು ಸನ್ಮಾನಗೊಂಡಂತಹ ಎಲ್ಲ ಸಂಘ ಸಂಸ್ಥೆಗಳಿಗೂ ಅದರ ನಾಯಕರಿಗೂ ಮುಂದಾಳತ್ವವನ್ನು ವಹಿಸಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಶುಭವನ್ನು ಕೋರುತ್ತಾ, ಮುಂದೆ ನಿಮ್ಮ ಸಂಘ ಸಂಸ್ಥೆಯೂ ಕೂಡ 100ರ ಗಡುವನ್ನು ದಾಟಲಿ ಅಂತ ಹಾರೈಸ್ತಾ ನನ್ನ ಗೆಳತಿ ರೇಷ್ಮಾ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇನೆ. ನಮಸ್ಕಾರ. ಈಗ ನಾನು ಕೆಲವು ಸಂಘ ಸಂಸ್ಥೆಗಳನ್ನ ಹೆಸರನ್ನು ಹೇಳ್ತೇನೆ. ಅದರ ಪ್ರತಿನಿಧಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ಕನ್ನಡ ಕಲಾಕೇಂದ್ರ ಶ್ರೀಯುತ ರಮೇಶ್ ರಾವ್ರವರು ವೇದಿಕೆಗೆ ಆಗಮಿಸಬೇಕು. ಹಾಗೆ ಹವ್ಯಕ ವೆಲ್ಫೇರ್ ಟ್ರಸ್ಟ್ ಶ್ರೀಯುತ ಅಶೋಕ್ ಶಂಕರ್ ರವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ.
ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಅಡ್ವೊಕೇಟ್ ಶೇಖರ್ ಶೆಟ್ಟಿ ಅವರು ವೇದಿಕೆಗೆ ಬರಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ಉದಯವಾಣಿ ರೋನ್ಸ್ ಬಂಟ್ವಾಳ ಅವರು ವೇದಿಕೆಗೆ ಬರಲಿ ಅಂತ ಕೇಳ್ಕೊತೀನಿ. ಹಾಗೂ ಚಾರ್ಕೋಪ್ ಕನ್ನಡಿಗ ಬಳಗ ಕಾಂದಿವಲ್ಲಿ ಶ್ರೀಯುತ ಶಿವಯೋಗಿ ಅವರು ಬರಬೇಕು ಅಂತ ಕೇಳ್ಕೊತೀನಿ. ಉದಯವಾಣಿ ರೋನ್ಸ್ ಬಂಟ್ವಾಳ್ ಅವರು ತಗೊಂಡು ಹೋಗಿದ್ದಾರಾ? ಓಕೆ, ಇದು ಉದಯವಾಣಿ ಸಂಸ್ಥೆಯ ಪರವಾಗಿ ಹಾಗೆ ಚಾರ್ಕೋಪ್ ಮೊದಲನೇದಾಗಿ ಕನ್ನಡ ಕಲಾ ಕೇಂದ್ರ ಮುಂಬೈ ಕನ್ನಡ ರಂಗಭೂಮಿಯಲ್ಲಿ ಕನ್ನಡ ಕಲಾ ಕೇಂದ್ರಕ್ಕೆ ವಿಶಿಷ್ಟ ಸ್ಥಾನವಿದೆ. ಕೇವಲ ರಂಗಭೂಮಿಯ ಅವಶ್ಯಕತೆಗಾಗಿಯೇ ತೆಳೆದ ಸಂಸ್ಥೆ ಇದು. ಕನ್ನಡ ಭಾಷೆ, ಕಲೆ ಮತ್ತು ಸಾಂಸ್ಕೃತಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸುವ ಕಾರ್ಯದಲ್ಲಿ ಇದು ನಿರತವಾಗಿದೆ. ನಾಟಕ, ಸಂಗೀತ, ನೃತ್ಯ, ಸಾಹಿತ್ಯ ಮತ್ತು ಜನಪದ ಕಲೆಗಳಿಗೆ ಸಮಾನ ಮಹತ್ವವನ್ನು ನೀಡುತ್ತಾ ಬಂದಿದೆ. ನಾಟಕೋತ್ಸವ, ರಂಗ ತರಬೇತಿ ಶಿಬಿರ, ಯಕ್ಷಗಾನ ತರಬೇತಿ ಶಿಬಿರ, ಭಜನಾ ಕಮ್ಮಟ, ಮಕ್ಕಳ ನಾಟಕೋತ್ಸವ, ಏಕಾಂಕ ನಾಟಕಗಳ ಸ್ಪರ್ಧೆ ಮೊದಲಾದ ವೈವಿಧ್ಯಮಯ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರುವ ಶ್ರೇಯ ಈ ಸಂಸ್ಥೆಗಿದೆ. ಇದಕ್ಕೆ ಮೈಸೂರು ಅಸೋಸಿಯೇಷನ್ ಅವರ ಈ ಸಾಧನೆಯನ್ನು ಗುರುತಿಸಿ ಅವರಿಗೆ ಗೌರವಿಸುತ್ತಿದೆ. ಎಲ್ಲರೂ ಜೋರಾದ ಚಪ್ಪಾಳೆ ಉತ್ತಟ್ಟಿ. ಹವ್ಯಕ ವೆಲ್ಫೇರ್ ಟ್ರಸ್ಟ್ ಮುಂಬೈ ನೆಲದಲ್ಲಿ ಹವ್ಯಕ ಸಂಸ್ಕೃತಿಯನ್ನು, ಅದರ ಸಂಸ್ಕಾರ, ಸಂಸ್ಕೃತಿ, ಪರಂಪರೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ 1964ರಿಂದ ಶ್ರಮಿಸುತ್ತಾ ಬಂದಿರುವ ಹವ್ಯಕ ವೆಲ್ಫೇರ್ ಟ್ರಸ್ಟ್ ತನ್ನದೇ ಆದ ಹೆಜ್ಜೆ ಗುರುತನ್ನು ಮೂಡಿಸಿದೆ. ಬಹುಮುಖಿ ಆಯಾಮಗಳಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಟ್ರಸ್ಟ್ ಕಲೆ, ಸಾಹಿತ್ಯ, ಕ್ರೀಡೆಗಳಲ್ಲಿ ವಿಶೇಷವಾದ ಪ್ರೋತ್ಸಾಹ ನೀಡಿದೆ. ಹವ್ಯಕ ಸಮುದಾಯದವರು ಮುಂಬೈನಲ್ಲಿ ವಿಶಿಷ್ಟವಾದ ಸಾಧನೆಗಳ ಹಿನ್ನೆಲೆಯನ್ನು ಹೊಂದಿರುವ ಐತಿಹಾಸಿಕ ಸಂಗತಿ. ಹವ್ಯಕ ವೆಲ್ಫೇರ್ ಪ್ರೆಸ್ ಮುಂಬೈ ಇವರ ಸಮುದಾಯ ಸೇವೆ ಯಶಸ್ವಿಯಾಗಿ ಸಾಗಲಿ, ಮುಂಬೈ ನೆಲದಲ್ಲಿ ಇವರ ಸಾಧನೆ ನಿರಂತರವಾಗಿ ಸಾಗುತ್ತಿರಲಿ ಎಂದು ಆಶಿಸುತ್ತೇವೆ. ಅವರನ್ನು ಮೈಸೂರು ಅಸೋಸಿಯೇಷನ್ ಗೌರವಿಸಬೇಕಂತ ಕೇಳ್ಕೊತೀನಿ. ಬಾಂಬೆ ಬಂಡ್ಸ್ ಅಸೋಸಿಯೇಷನ್ ಬಾಂಬೆ ಬಂಡ್ಸ್ ಅಸೋಸಿಯೇಷನ್ 1982ರಲ್ಲಿ ಸಯನ್ನಲ್ಲಿ ಹುಟ್ಟಿ ಜೂಹಿ ನಗರದಲ್ಲಿ ಸ್ವಂತ ಕಟ್ಟಡದಲ್ಲಿ ರಾರಾಜಿಸುತ್ತಿದೆ. 2007ರಿಂದ ಕಾಲೇಜನ್ನು ಸ್ವಂತ ಕಟ್ಟಡದಲ್ಲೇ ನಿರ್ಮಿಸಿದೆ.
2012ರಿಂದ ಹಗಲು ರಾತ್ರಿ ಕಾಲೇಜುಗಳು ಆರಂಭಗೊಂಡಿವೆ. ಈ ಸಂಘದಲ್ಲಿ 13,000ಕ್ಕೂ ಹೆಚ್ಚು ಸದಸ್ಯರು ಇರುವರು. ಇದಲ್ಲದೆ ಇದು ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಅಭಿವೃದ್ಧಿ ಇವರ ಮುಖ್ಯ ಉದ್ದೇಶವಾಗಿದೆ. ಪ್ರತಿ ವರ್ಷ ಇವರು ಸುಮಾರು 800 ವಿದ್ಯಾರ್ಥಿಗಳಿಗೆ ಸಹಾಯಧನ ಒದಗಿಸುತ್ತಾ ಬಂದಿದ್ದಾರೆ. ಅದಕ್ಕೋಸ್ಕರನಾದರೂ ಒಂದು ಜೋರಾದ ಚಪ್ಪಾಳೆ ಬರಬೇಕು ನಿಮ್ಮಿಂದ. ಹಾಗೆ ಅವರನ್ನು ಮೈಸೂರು ಅಸೋಸಿಯೇಷನ್ ಗೌರವಿಸಬೇಕಂತ ಕೇಳ್ಕೊತೀನಿ. ಕನ್ನಡಿಗ ಬಳಗ ಕಾಂದಿವಲ್ಲಿ. ಇವರ ಕನ್ನಡದ ಸಾಧನೆಯನ್ನ ಗುರುತಿಸಿ ಮೈಸೂರು ಅಸೋಸಿಯೇಷನ್ ಅವರನ್ನು ಗುರುತಿಸುತ್ತಿದೆ, ಗೌರವಿಸುತ್ತಿದೆ. ನಿಮ್ಮಿಂದ ಜೋರಾದ ಚಪ್ಪಾಳೆಯ ನಿರೀಕ್ಷೆಗಳಿವೆ. ಮೈಸೂರು ಅಸೋಸಿಯೇಷನ್ ಹಾಗೂ ಎಲ್ಲ ಸಂಘ ಸಂಸ್ಥೆಗಳಿಗೂ ನಾವು ಧನ್ಯವಾದವನ್ನು ಹೇಳುತ್ತೇನೆ. ಥ್ಯಾಂಕ್ ಯು. ಕರ್ನಾಟಕ ಸಂಘ ಡೋಂಬಿವಿಲಿ, ಕರ್ನಾಟಕ ಮಲ್ಲ, ಉದಯವಾಣಿ, ಆರ್ತಿ ಪ್ರಿಂಟರ್ಸ್, NKS ವಡಾಲ, ಚಂಬೂರು ಕರ್ನಾಟಕ ಹೈಸ್ಕೂಲ್, ಮಂಜುನಾಥ ವಿದ್ಯಾಲಯ ಡೋಂಬಿವಿಲಿ. ಇಲ್ಲಿನ ಪ್ರತಿನಿಧಿಗಳು ಯಾರು ಇದ್ದರೆ ದಯವಿಟ್ಟು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಬಂಡ್ ಸಂಘ ಮುಂಬೈ, ಕರ್ನಾಟಕ ಸಂಘ ಡೋಂಬಿವಿಲಿ, ಕರ್ನಾಟಕ ಮಲ್ಲ, ಉದಯವಾಣಿ, ಆರ್ತಿ ಆರ್ಟ್ ಪ್ರಿಂಟರ್ಸ್, NKS ವಡಾಲ, ಬಿಲ್ಲವ ಸೇವಾ ಸಂಘ ಕುಂದಾಪುರ, ಸುಧಾಕರ್ ಪೂಜಾರಿ ಅವರು. 1988ರಲ್ಲಿ ಬಿಲ್ಲವ ಸೇವಾ ಸಂಘ ಕುಂದಾಪುರ ಮುಂಬೈಯಾಗಿ ಮರುನಾಮಕರಣಗೊಂಡಿತು. 80 ವರ್ಷಗಳಿಗೂ ಹೆಚ್ಚು ಸಮಾಜ ಸೇವೆ, ವಿದ್ಯಾರ್ಥಿಗಳಿಗೆ ಉಚಿತ ನೆರವು, ವೈದ್ಯಕೀಯ ಸಹಾಯ, ಅನಾಥಾಶ್ರಮಕ್ಕೆ ಕೈಲಾದ ಸೇವೆ. ಸಮಾಜ ಸೇವೆಯೇ ನಮ್ಮ ಧರ್ಮ ಎಂದು ತೆರೆಮೆರೆಯ ಹೂವಿನಂತೆ ಸೇವೆ ಮಾಡುತ್ತಿರುವ ಬಿಲ್ಲವ ಸೇವಾ ಸಂಘ ಕುಂದಾಪುರ ಮುಂಬೈ ಇವರಿಗೆ ನಮ್ಮ ಗೌರವಾರ್ಪಣೆ. ಅಭಿನಂದನೆಗಳು ಸುಧಾಕರ್ ಪೂಜಾರಿ ಅವರಿಗೆ ಮತ್ತು ಅವರು ಪ್ರತಿನಿಧಿಸುವ ಸಂಘಕ್ಕೆ. ಕರ್ನಾಟಕ ಸಂಘ ಮುಂಬೈ, ಮಾಟುಂಗ ಮುಂಬೈ, ಮುಂಬಯಿಯ ಅತಿ ಹಳೆಯ ಹಾಗೂ ಪ್ರಮುಖ ಕನ್ನಡ ಸಂಘಗಳಲ್ಲಿ ಒಂದಾಗಿ 1933ರಲ್ಲಿ ಸ್ಥಾಪಿತಗೊಂಡಿತು. ಗಿರ್ಗಾವ್ನ ಸಣ್ಣ ಕೋಣೆಯಲ್ಲಿ ಆರಂಭವಾದ ಈ ಸಂಸ್ಥೆಯು 1977ರಲ್ಲಿ ವಿಶ್ವೇಶ್ವರಯ್ಯ ಸ್ಮಾರಕ ಮಂದಿರ ನಿರ್ಮಾಣದೊಂದಿಗೆ ಭವ್ಯ ರೂಪ ಪಡೆದುಕೊಂಡಿತು. ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಸಂಘವು ಮುಂಬೈ ಕನ್ನಡಿಗರ ಸಾಂಸ್ಕೃತಿಕ ಸಾಮಾಜಿಕ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಸಂಘವು ಶಿಷ್ಯ ವೇತನ,
ಪ್ರಶಸ್ತಿ ಪುರಸ್ಕಾರಗಳು, ಕವಿಗೋಷ್ಠಿಗಳು, ದತ್ತಿ ಉಪನ್ಯಾಸಗಳು, ನಾಟಕೋತ್ಸವಗಳು, ಸ್ನೇಹ ಸಂಬಂಧ ಮಾಸಪತ್ರಿಕೆಯ ಮೂಲಕ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದೆ. ಕಲಾಭಾರತಿ, ನೀವೆಲ್ಲ ಹೆಸರು ಕೇಳಿರ್ಬೋದು, ಕಲಾಭಾರತಿ ವಿಭಾಗದ ಮೂಲಕ ಸಂಗೀತ ಹಾಗೂ ನಾಟಕ ಕ್ಷೇತ್ರಕ್ಕೂ ಉತ್ತೇಜನ ನೀಡುತ್ತಾ ರಾಷ್ಟ್ರಕವಿ ಕುವೆಂಪು ಅವರ ಸ್ಮರಣಾರ್ಥ ಅಖಿಲ ಭಾರತ ಮಟ್ಟದ ಏಕಾಂಕ ನಾಟಕ ಸ್ಪರ್ಧೆಯನ್ನು ಪ್ರತಿ ವರ್ಷ ಆಯೋಜಿಸಿ ದೇಶದ ವಿವಿಧ ತಂಡಗಳಿಗೆ ವೇದಿಕೆಯನ್ನು ಒದಗಿಸಿದೆ. ಈ ಸ್ಪರ್ಧೆಗಳು ಮುಂಬೈ ಕನ್ನಡಿಗರಿಗೆ ಕರ್ನಾಟಕ ರಂಗಭೂಮಿಯ ವೈವಿಧ್ಯತೆಯನ್ನು ಪರಿಚಯಿಸುತ್ತವೆ. ಇದಲ್ಲದೆ ವಿಚಾರ ಸಂಕಿರಣಗಳು, ಉಪನ್ಯಾಸಗಳು, ಮಕ್ಕಳ ಮೇಳಗಳು, ಕನ್ನಡಿಗರ ಹಾಗೂ ಮಹಿಳಾ ಸಮ್ಮೇಳನಗಳು, ಜಾನಪದ ಹಬ್ಬ, ಯಕ್ಷಗಾನ, ತುಳು ಕಾರ್ಯಕ್ರಮಗಳ ಮೂಲಕ ಸಂಘವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ವ್ಯಾಪಕವಾಗಿ ವಿಸ್ತರಿಸಿದೆ. ಸಮೃದ್ಧ ಗ್ರಂಥಾಲಯ, ಆಧುನಿಕ ಸಭಾಂಗಣ, ಕರ್ನಾಟಕ ಮಾಹಿತಿ ಕೇಂದ್ರ ಹೊಂದಿರುವ ಈ ಸಂಘವು ಮುಂಬೈ ಕನ್ನಡಿಗರ ಮಾತೃ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದೀಗ ಸಂಘವು ಪುನರ್ ನಿರ್ಮಾಣದ ಹಂತದಲ್ಲಿದ್ದು ಆದಷ್ಟು ಬೇಗ ಹೊಸ ರೂಪವನ್ನು ಪಡೆದು ಮುನ್ನಡೆಯಲಿ ಎಂಬ ಆಶಯದೊಂದಿಗೆ ಮೈಸೂರು ಅಸೋಸಿಯೇಷನ್ ಪರವಾಗಿ ಈ ಗೌರವ ಸಮರ್ಪಣೆ. ಕಾಗದ ಪತ್ರಗಳ ಗೊಂದಲ, ಒಂದು ನಿಮಿಷ ಕೊಡಿ ನನಗೆ. NKS ವಡಾಲ 1939 ಸುಮಾರಿಗೆ ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಮಾರ್ಗದರ್ಶನದಲ್ಲಿ ಪ್ರಾರಂಭಿಸಲ್ಪಟ್ಟ ಕನ್ನಡದ ಮೊದಲ ಹಗಲು ಶಾಲೆ ಮಾಟುಂಗದ ಪರಿಸರದಲ್ಲಿ ಪ್ರಾರಂಭಗೊಂಡಿತು. ಎಷ್ಟು ವಿದ್ಯಾರ್ಥಿಗಳು ಇದ್ರು ಅಂತೀರಿ? 7 ವಿದ್ಯಾರ್ಥಿಗಳಿಂದ ಪ್ರಾರಂಭಿಸಿ ಶಾಲೆಯು ಮಾಟುಂಗದ ಮಿಲಿಟರಿ ಬ್ಯಾರಾಕ್ನಲ್ಲಿ ಮುಂದುವರಿದು ಈಗಿರುವ ವಡಾಲ ಪರಿಸರದಲ್ಲಿ ಸುಸಜ್ಜಿತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. KGಯಿಂದ ಹಿಡಿದು PGವರೆಗಿನ ಶಿಕ್ಷಣವನ್ನು ಒಂದೇ ಸೂರಿನಡಿಯಲ್ಲಿ ಕೊಡುತ್ತಾ ಇದೆ. ಸುಮಾರು 3,000ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳು ಶಿಕ್ಷಣ ಪಡೀತಾ ಇದ್ದಾರೆ. KG ಪ್ರೈಮರಿ ಸ್ಟೇಟ್ ಬೋರ್ಡ್, ಸೆಕೆಂಡರಿ ಸ್ಟೇಟ್ ಬೋರ್ಡ್, ಅಭಿನವ್ ಪಬ್ಲಿಕ್ ಸ್ಕೂಲ್, CBSE ಜೂನಿಯರ್ ಕಾಲೇಜ್, ಡಿಗ್ರಿ ಕಾಲೇಜ್ ಹಾಗೂ SVIMSನಲ್ಲಿ ಸ್ನಾತಕೋತ್ತರ ಪದವಿಗಳಾದ MBA, MMS ಕೋರ್ಸ್ಗಳಲ್ಲಿ ಉತ್ಕೃಷ್ಟವಾದ ಮೌಲ್ಯಯುತವಾದ ಶಿಕ್ಷಣವನ್ನು ಕೊಡಲಾಗುತ್ತಿದೆ. SSC ಬೋರ್ಡ್ ಪರೀಕ್ಷೆಯಲ್ಲಿ ಸತತ ಹಲವಾರು ವರ್ಷಗಳಿಂದ 100% ಫಲಿತಾಂಶವು ದಾಖಲಾಗ್ತಾನೇ ಇದೆ. NKS ವಡಾಲಕ್ಕಾಗಿ ದೊಡ್ಡ ಚಪ್ಪಾಳೆ. ಮೈಸೂರು ಅಸೋಸಿಯೇಷನ್ ಪರವಾಗಿ ಗೌರವ ಅರ್ಪಣೆ. ಯಾಕೆಂದರೆ ನಮ್ಮ ಪಟ್ಟಿ ತುಂಬ ದೊಡ್ಡದಿತ್ತು, ಅದರಲ್ಲೂ ಕೂಡ ಇದು ಚಿಕ್ಕ ಪಟ್ಟಿ ಅಂತ ನಾವೇ ಮೊನ್ನೆ ಮಾತಾಡುವಾಗ ಅಂದ್ಕೊಂಡ್ವಿ. ಪ್ರತಿಯೊಂದು ಸಂಘ ಸಂಸ್ಥೆಯನ್ನೂ ಕರಿಬೇಕು, ನಮ್ಮ ವೇದಿಕೆಯ ಮೇಲೆ ಗೌರವವನ್ನು ಅರ್ಪಿಸಬೇಕು ಅಂತ. ಆದರೆ ಸಮಯದ ಅಭಾವ ಮತ್ತು ಹಲವಾರು ಬೇರೆ ಕಾರಣಗಳಿಂದ ನಾವು ಎಲ್ಲರನ್ನೂ ಕರೆಯೋಕ್ಕಾಗಿಲ್ಲ. ನೀವು ಬಂದಿರೋರೆಲ್ಲ ಅವರ ಪ್ರತಿನಿಧಿಗಳಾಗಿ ಬಂದಿದ್ದೀರಾ, ನಿಮಗೆಲ್ಲ ಮತ್ತೊಮ್ಮೆ ಅಭಿನಂದನೆಗಳು. ಎಲ್ಲಾದರೂ ಏನಾದರೂ ತಪ್ಪಾಗಿದ್ದರೆ ನಮ್ಮ ಒಂದು ಪಟ್ಟಿಯಲ್ಲಿ, ಯಾಕೆಂದರೆ ಎಲ್ಲರೂ ಕಂಟಿನ್ಯೂಸ್ ಆಗಿ ಬಂದಿರೋದಿಲ್ಲ, ಮಧ್ಯ ಬರ್ತಾ ಇರ್ತಾರೆ, ನಾವು ಅಲ್ಲಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ನಮ್ಮ ಒಂದು ಕಣ್ತಪ್ಪಿನಿಂದ ಏನಾದರೂ ಅಚಾತುರ್ಯ ನಡೆದಿದ್ದರೆ ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಇದು ನಿಮ್ಮದೇ ವೇದಿಕೆ, ನಿಮ್ಮದೇ ಮನೆ. ಮತ್ತೊಮ್ಮೆ ಯಾವ ಸಂಘ ಸಂಸ್ಥೆಗಳು ಬಂದಿಲ್ವೋ ಅವ್ರನ್ನ ಮತ್ತೊಮ್ಮೆ ಹೆಸರು ಕರಿತೀನಿ. ಬಂಡ್ ಸಂಘ ಮುಂಬೈ, ಬಿಲ್ಲವರ ಅಸೋಸಿಯೇಷನ್, ಕರ್ನಾಟಕ ಸಂಘ ಡೋಂಬಿವಲಿ, ಚಿಣ್ಣರು ಬೆಂಬ,
ಕರ್ನಾಟಕ ಮಲ್ಲ ನ್ಯೂಸ್ ಪೇಪರ್, ಉದಯವಾಣಿ ದಿನಪತ್ರಿಕೆ, ಚೆಂಬೂರು ಕರ್ನಾಟಕ ಹೈಸ್ಕೂಲ್, ಮಂಜುನಾಥ ವಿದ್ಯಾಲಯ ಡೊಂಬಿವಲಿ, ಆರ್ತಿ ಪ್ರಿಂಟರ್ಸ್. ಯಾರಾದರೂ ಪ್ರತಿನಿಧಿಗಳಿದ್ರೆ ಗೌರವವನ್ನು ಸ್ವೀಕರಿಸ್ಬೋದು ದಯವಿಟ್ಟು. ಬಂದು ಇಷ್ಟು ಹೊತ್ತು ತಾಳ್ಮೆಯಿಂದ ಕುಳಿತು ಸನ್ಮಾನವನ್ನು ಸ್ವೀಕರಿಸಿ ನಮ್ಮನ್ನು ಮನಸಾರೆ ಹಾರೈಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಅನಂತ ಧನ್ಯವಾದಗಳು. ಈಗ ನಮ್ಮ ಶತಮಾನದ ಸವಿನೆನಪಿಗಾಗಿ ಯಾರು ಗೌರವವನ್ನು ಸ್ವೀಕರಿಸ್ತಿದ್ದೀರೋ ಅವರೆಲ್ಲ ಬಂದು ವೇದಿಕೆಗೆ ಒಂದು ಗುಂಪಿನಲ್ಲಿ ಎಲ್ಲರೂ ಒಂದು ಚಿತ್ರವನ್ನು ತೆಗೆದುಕೊಳ್ಳೋಣ. ಇದು ನಮ್ಮ ಇನ್ನೂ 100 ವರ್ಷಗಳಿಗೆ ಸ್ಫೂರ್ತಿಯನ್ನು ಕೊಡುತ್ತೆ ಅಂತ ಕೇಳ್ತಾ ಇದ್ದೀನಿ. ಈಗ ಯಾರ್ಯಾರು ಸನ್ಮಾನವನ್ನು ಸ್ವೀಕರಿಸಿದಾರೋ ಗಣ್ಯರು ಅವರೆಲ್ಲ ವೇದಿಕೆಗೆ ಬರಬೇಕು. ಒಂದು ಸಾಮೂಹಿಕ ಚಿತ್ರವನ್ನು ತೆಗೆದು ಶ್ರೀಮತಿ ಭವಾನಿ ಅವರು ವೇದಿಕೆಗೆ ಬರಬೇಕು. ಕಣ್ಣಿನ ದೃಷ್ಟಿ ಹರಡಿ ಇಲ್ಲಿ ನೆರೆದಿರುವಂತಹ ಪ್ರತಿಯೊಂದು ಸಂಘ ಸಂಸ್ಥೆಯು, ಮೈಸೂರು ಅಸೋಸಿಯೇಷನ್ ಕೂಡ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಲ್ರಿಗೂ ಅಂತ ನಿಮ್ಮೆಲ್ಲರ ಪರವಾಗಿ ಹಾರೈಸ್ತಾ ಇದ್ದೇವೆ. ಪತ್ರಿಕೆ ಕರ್ನಾಟಕ ಮಲ್ಲ ಎಲ್ಲ ಸೃಜನಶೀಲ ಬರಹಗಾರರಿಗೆ ಒಂದು ವೇದಿಕೆಯನ್ನು ಕೊಡ್ತಕ್ಕಂತಹ ಪತ್ರಿಕೆ ಕರ್ನಾಟಕ ಮಲ್ಲ. ಮುಂಬೈ ಕನ್ನಡ ದೈನಿಕ ಕರ್ನಾಟಕ ಮಲ್ಲದ ಪ್ರಕಾಶಕರು ಅಂಬಿಕಾ ಪ್ರಿಂಟರ್ಸ್ ಅಂಡ್ ಪಬ್ಲಿಕೇಶನ್ಸ್, ಇದರ ಮಾಲೀಕರು ಪ್ರವೀಣ್ ಶಿಂಗೋಟೆ. ಪೊಲೀಸ್ ನ್ಯೂಸ್ ಪತ್ರಿಕೆಯ ಮಾಲೀಕರಾದ ಎಂ ಮಲ್ಲಿಕಾರ್ಜುನಯ್ಯನವರು ಇದನ್ನು 1992ರಲ್ಲಿ ಪ್ರಾರಂಭಿಸ್ತಾರೆ. ಈಗ ಇದಕ್ಕೆ ಕಚೇರಿ ಲಾಲ್ಬಾಗ್ನಲ್ಲಿದೆ. ಪತ್ರಿಕೆಯಲ್ಲಿ ಹಲವಾರು ಗಣ್ಯರು ಅಂಕಣವನ್ನು ಬರೆದಿದ್ದಾರೆ. ಅಂಕಣ ಸಾಹಿತ್ಯ ಕರ್ನಾಟಕ ಮಲ್ಲದ ವಿಶೇಷತೆಯೂ ಹೌದು. ಸಾಪ್ತಾಹಿಕ ಕತೆ, ಕವಿತೆ, ಲೇಖನ ಮುಂಬೈ ಕನ್ನಡಿಗರ ಓದಿಗೆ ಗ್ರಾಸ ಒದಗಿಸ್ತಲೇ ಇದೆ. ಮುಂಬೈ ಕನ್ನಡಿಗರ ಸಾಂಸ್ಕೃತಿಕ ಸಾಮಾಜಿಕ ಚಟುವಟಿಕೆಗಳ ವರದಿಗೆ ಇದು ಮುಕ್ತ ಮಾಧ್ಯಮವಾಗಿದೆ. ಸಾಕಷ್ಟು ಸ್ಥಳೀಯ ಪ್ರತಿಭೆಗಳಿಗೆ ವೇದಿಕೆ ನೀಡಿದೆ. ಅವರನ್ನು ಬೆಳಕಿಗೆ ತಂದಂತಹ ಕೀರ್ತಿ ಈ ಪತ್ರಿಕೆಗೆ ಸಲ್ಲುತ್ತದೆ. ಯಾವುದೇ ಎಲ್ಲೇ ಕಾರ್ಯಕ್ರಮ ನಡೆದರೂ ಕೂಡ ಮಲ್ಲದಲ್ಲಿ ಪ್ರಕಟವಾದ ಮೇಲೆ ಅದು ಸಂಪೂರ್ಣಗೊಳ್ಳುತ್ತೆ ಅನ್ನುವಂತಹ ಭಾವನೆ ನಮಗಿದೆ. ಈಗ ಇದರ ಸಂಪಾದಕರು ಶ್ರೀ ಚಂದ್ರಶೇಖರ ಪಾಲತಾಡಿಯವರು ಮತ್ತು ಹಿರಿಯ ಉಪಸಂಪಾದಕರು ಶ್ರೀನಿವಾಸ ಜೊಕೊಟ್ಟೆಯವರು. ಈ ಜನಪ್ರಿಯ ಪತ್ರಿಕೆಯ ಬಳಗಕ್ಕೆ ನಮ್ಮ ಗೌರವಾರ್ಪಣೆ. ಈಗ ಚೆಂಬೂರು ಕರ್ನಾಟಕ ಹೈಸ್ಕೂಲ್ ಅದನ್ನು ಗೌರವಿಸುವಂತಹ ಸಮಯ. ಇದರ ಹೆಮ್ಮೆಯ ಪ್ರತಿನಿಧಿ ಶ್ರೀಯುತ ದಯಾಸಾಗರ್ ಚೌಟ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀಯುತ ಕರ್ನಾಟಕ ಹೈಸ್ಕೂಲ್ ಸನ್ಮಾನಕ್ಕೆ ಅರ್ಹ. ಚೆಂಬೂರು ಕರ್ನಾಟಕ ಸಂಘ ಉದಯವಾದದ್ದು 1955ರಲ್ಲಿ. ಶಿಕ್ಷಣದ ಕಡೆಗೆ ಹೆಚ್ಚಿನ ಒಲವು ತೋರಿಸಿ ಅದು ಕನ್ನಡ ಪ್ರಾಥಮಿಕ ವರ್ಗಗಳನ್ನು ಆರಂಭಿಸಿ ಮುಂದೆ ಈ ವರ್ಗಗಳನ್ನು ನಗರ ಪಾಲಿಕೆಗೆ ಬಿಟ್ಟುಕೊಡುತ್ತೆ. ಕನ್ನಡ ಮುನ್ಸಿಪಲ್ ಶಾಲೆಗಳನ್ನು ಚೆಂಬೂರು ಪರಿಸರದಲ್ಲಿ ಪ್ರಾರಂಭಿಸಿದಂತಹ ಶ್ರೇಯಸ್ಸು ಚೆಂಬೂರು ಕರ್ನಾಟಕ ಸಂಘಕ್ಕೆ ಸಲ್ಲುತ್ತೆ. 1966ರಲ್ಲಿ ಸಂಘವು ಚೆಂಬೂರು ಕರ್ನಾಟಕ ಶಾಲೆಯನ್ನು ಸ್ಥಾಪಿಸುತ್ತೆ. ಅದು ಒಂದು ಪುಟ್ಟ ಗ್ಯಾರೇಜ್ನಲ್ಲಿ ಒಂದೇ ವರ್ಷದಲ್ಲಿ ಬಾಡಿಗೆ ಕೊಟ್ಟು ನಟರಾಜಂತಹ ದೊಡ್ಡ ಕಟ್ಟಡಕ್ಕೆ ಶಾಲೆ ವರ್ಗಾಯಿಸಲ್ಪಡುತ್ತೆ. ಇದು ಸಾಮಾನ್ಯವಾದ ಸಾಧನೆ ಅಲ್ಲ. ಸಂಸ್ಥೆ ಬೆಳೀತಾ ಹೋದಂತೆ 1987ರಲ್ಲಿ ಘಾಟ್ಲಾದಲ್ಲಿ ಇರುವಂತಹ ಹೊಸ ನಿವೇಶನಕ್ಕೆ ಸ್ಥಳಾಂತರಗೊಳ್ಳುವಾಗಿನ ಪ್ರಕ್ರಿಯೆ ಸುಲಭದ್ದಾಗಿರಲಿಲ್ಲ. ವಿದ್ಯಾಸಾಗರ ಎಂಬ ಇಲ್ಲಿಯ ಹೆಸರಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಸಾಗರೋಪಾದಿಯಲ್ಲಿ ಬೆಳೆಯಿತು. ಪ್ರಾರಂಭದಲ್ಲಿ ಹೈಸ್ಕೂಲ್ ಶಿಕ್ಷಣದವರೆಗೆ ಶಿಕ್ಷಣ ಕೊಟ್ಟಂತಹ ಸಂಸ್ಥೆ ಮುಂದೆ ಲಾ ಕಾಲೇಜು ಅಂದರೆ ಕಾನೂನು ಸ್ನಾತಕೋತ್ತರ ವ್ಯಾಸಂಗವನ್ನು ಕೂಡ ಆರಂಭಿಸಿತು. 2018ರಲ್ಲಿ ರಾತ್ರಿ ಪದವಿ ಕಾಲೇಜು ಶುರುವಾಯಿತು. ಜೂನಿಯರ್ ಕಾಲೇಜಿನ ಬೇರೆ ಬೇರೆ ವಿಭಾಗಗಳು ಆರಂಭಗೊಂಡವು. ಅತ್ಯಾಧುನಿಕ ಸೌಕರ್ಯಗಳು ಇಲ್ಲಿವೆ. ದಕ್ಷ ಆಡಳಿತ ಸಮಿತಿ ಸಮರ್ಪಣಾ ಭಾವದಿಂದ ದುಡಿತಾ ಇದೆ. ಈ ಅದ್ಭುತ ಕಾರ್ಯಕ್ಕಾಗಿ ಅವರಿಗೆ ನಮ್ಮ ಗೌರವಾರ್ಪಣೆ. ಜೋರಾದ ಚಪ್ಪಾಳೆ. ಚೆಂಬೂರು ಕರ್ನಾಟಕ ಹೈಸ್ಕೂಲ್. ಒಳನಾಡಿನ ಎಲ್ಲ ಶಾಲೆಗಳು, ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಇರಬೇಕಾದ್ರೆ ಚೆಂಬೂರು ಕರ್ನಾಟಕ ಹೈಸ್ಕೂಲ್ನಂತಹ ಶಾಲೆಗಳು ಈ ಪರ ಸಂಸ್ಕೃತಿಯ ನೆಲದಲ್ಲಿ ಬಂದು
ಕನ್ನಡ ಮಕ್ಕಳಿಗೆ ಶಾಲೆಯ ಶಿಕ್ಷಣವನ್ನು ಕೊಡುವಂತಹ ಮಹಾ ಸಾಹಸಕ್ಕೆ ಕೈ ಹಾಕಿದ್ದು ಅಭಿನಂದನೀಯ. ಚಂಬೂರ್ ಕರ್ನಾಟಕ ಹೈಸ್ಕೂಲ್, ನಿಮ್ಮ ಕಾರ್ಯಕ್ಕೆ ನಮೋ. ಯಶೋಗಾಥೆಯನ್ನು ತೋರಿಸುವ ಒಂದು ಚಿಕ್ಕ ವಿಡಿಯೋ ಪ್ರದರ್ಶನ, 5 ನಿಮಿಷಗಳ ವಿಡಿಯೋ, ಸುರೇಂದ್ರ ಮಾರ್ನಾಡ್ ಅವರ ಸಹಕಾರದಿಂದ ಚಿತ್ರ ಪ್ರದರ್ಶನಕ್ಕೆ ಅನುವು ಮಾಡಿಕೊಡಬೇಕು ಅಂತ ತಾಂತ್ರಿಕ ವರ್ಗದವರಲ್ಲಿ ವಿನಂತಿ.